ಆತ್ಮೀಯರೆಲ್ಲರಿಗೂ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ಪ್ರಿಯರಾದ ದೇವರ ಮಕ್ಕಳಿರ ಹೇಳುವಂಥ ಅಂಶದ ಹೆಸರು ಹಿಡುಕೊಡುವವನು ಯಾರೆಂದು, ಇಲ್ಲಾಂದರೆ ಹಿಡುಕೊಡುವವನು ಇವನೇ ಎಂದು ಗೊತ್ತಿದ್ದರು ಅವನ ಪಾದಗಳನ್ನು ಯಾಕೆ ತೊಳೆದರು. ಯೇಸು ಕ್ರಿಸ್ತರಿಗೆ ಪ್ರಿಯರಾದ ದೇವರ ಮಕ್ಕಳಿರ ಇವನು ನನ್ನನ್ನು ಹಿಡಿದುಕೊಡ್ತಾನೆ, ಅಂದರೆ ಇಸ್ಕರಿಯೋತ ಯೂದನು ಯೇಸು ಕ್ರಿಸ್ತರನ್ನು ಹಿಡಿದುಕೊಡ್ತಾರೆ ಅಂತ ಗೊತ್ತಿದ್ದರು ಯಾಕೆ ಆತನನ್ನು ಜೊತೆಯಲ್ಲಿ ಇರಿಸಿಕೊಂಡಿದ್ದಾನೆ, ಯಾಕೆ ಆತನ ಪಾದಗಳನ್ನು ತೊಳೆದಿದ್ದಾನೆ, ಅದರ ಹಿಂದೆ ಇರುವಂಥ ಉದ್ದೇಶವೇನು ನೋಡಿ. ನಮ್ಮ ಸಮಾಜದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಯಾರಾದರೂ ಒಂದು ಮಾತಂದರೆ ನಾವು ಅನಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಒಂದು ಮಾತು ಅಂದಾಗ, ಇಲ್ಲಾಂದರೆ ನಿಂದಿಸಿದಾಗ ಬಹಳ ನೊಂದುಕೊಳ್ಳುತ್ತೀವಿ. ಇಂಥವ್ರ ಸಹವಾಸ ನಮಗೆ ಬೇಡ ಅಂತೀವಿ, ಇಂಥವ್ರ ಸಹವಾಸ ನಮಗೆ ಬೇಡ ಅಂತ ಹೇಳ್ಕೊಳ್ತೀವಿ. ಆದರೆ ಯೇಸು ಕ್ರಿಸ್ತರ ಜೊತೆಯಲ್ಲಿ ಇದ್ದಂಥ ಯೂದನು ಹೇಗೆ ಇದ್ದಾನೆ, ಆ ಇಸ್ಕರಿಯೋತ ಯೂದನು ಯಾವ ರೀತಿ ನಡ್ಕೊಂಡಿದ್ದಾನೆ, ಆ ಇಸ್ಕರಿಯೋತ ಯೂದನ ಗುಣಗಳು ಹೇಗಿತ್ತು ಒಂದ್ಸಲ ಆಲೋಚನೆ ಮಾಡುವಾಗ ಯೇಸು ಕ್ರಿಸ್ತರು ಮಾಡಿರುವಂಥ ಎಲ್ಲ ಸೂಚಕ ಕ್ರಿಯೆಗಳನ್ನು, ಬೋಧನೆಗಳನ್ನು, ಅದ್ಭುತಗಳನ್ನು ನೇರವಾಗಿ ನೋಡಿರುವಂಥ ವ್ಯಕ್ತಿ, ಮುಖಾಮುಖಿಯಾಗಿ ನೋಡಿರುವಂಥ ವ್ಯಕ್ತಿ, ಯೇಸು ಕ್ರಿಸ್ತರ ಬೋಧನೆಯನ್ನು ಅರ್ಥ ಮಾಡಿಕೊಂಡು ದೇವರ ಸೇವೆಯಲ್ಲಿ ಇರಬೇಕಾದಂಥ ಆತನು ಯೇಸು ಕ್ರಿಸ್ತರನ್ನು ಹಿಡಿದುಕೊಡುವಂಥದ್ದು ನಡೆಯುತ್ತೆ. ಯೇಸು ಕ್ರಿಸ್ತರನ್ನು ಯಾಕೆ ಹಿಡಿದುಕೊಟ್ಟಿದ್ದಾನೆ? ಅವನಿಗೇನು ಬೇಕು? ಈ ಲೋಕದಲ್ಲಿ ಅಧಿಕಾರ ಬೇಕು. ಈ ಲೋಕದಲ್ಲಿ ಏನಪ್ಪ ಅಂದರೆ ಅಧಿಕಾರದ ಹುಚ್ಚು, ಅಧಿಕಾರದ ಹುಚ್ಚು ಇದೆ. ಎರಡನೇದಾಗಿ ಆಸ್ತಿಯ ಹುಚ್ಚು ಇದೆ. ಈ ಲೋಕದಲ್ಲಿ ಎಲ್ಲರ ಮೂಲಕ ನನಗೆ ಹೊಗಳಿಕೆ ಬೇಕು, ಅಧಿಕಾರ ಬೇಕು, ಹಣ ಬೇಕು. ಯೇಸು ಕ್ರಿಸ್ತರನ್ನು ಮಹಾಯಾಜಕರಿಗೆ, ರೋಮನರಿಗೆ ಹಿಡಿದುಕೊಡುವುದಕ್ಕೆ ಅದರ ಹಿಂದೆ ಇರುವಂಥ ಉದ್ದೇಶ ಏನಂತ ನೋಡುವಾಗ, ಇವನಿಗೆ ಭೌತಿಕವಾದಂಥ ಅಧಿಕಾರ ಬೇಕು, ಇವನಿಗೆ ಭೌತಿಕವಾದಂಥ ಸುಖ ಬೇಕು. ಸುಖ ಬೇಕು, ಸುಖ ಸಂತೋಷಗಳನ್ನು ಅನುಭವಿಸ್ಬೇಕಾದ್ರೆ ಹಣ ಬೇಕು, ಭೂಮಿ ಬೇಕು, ಜಾಗ ಬೇಕು, ಭೂಮಿಯನ್ನು ಕೊಂಡುಕೊಳ್ಳಬೇಕು, ಸುಖವಾಗಿ ಬಾಳಬೇಕು ಅಂತ. ಅದಕ್ಕೆ ಯೇಸು ಕ್ರಿಸ್ತರನ್ನು ಹಿಡಿದುಕೊಡೋದಕ್ಕೆ ಒಪ್ಪಿಕೊಳ್ತಾರೆ ಇಸ್ಕರಿಯೋತ ಯೂದನು. ದುರಾಸೆ ಮತ್ತು ಯೇಸು ಕ್ರಿಸ್ತರ ಬೋಧನೆ ಅರ್ಥ ಆಗಿಲ್ವಾ? ಯೇಸು ಕ್ರಿಸ್ತರು ಪಡುವಂಥ ಪ್ರಯಾಸ ಅರ್ಥ ಆಗಿಲ್ವಾ? ಅರ್ಥ ಮಾಡಿಕೊಂಡಿಲ್ವಾ? ಆ ಮನುಷ್ಯನ ಅರ್ಥ ಮಾಡಿಕೊಂಡಿಲ್ಲ. ಯೇಸು ಪ್ರಭು ಬೋಧನೆ ಮಾಡುವಂಥ ಬೋಧನೆ ಅರ್ಥ ಮಾಡಿಕೊಂಡಿಲ್ಲ. ಆತನ ಪ್ರಯಾಸ ಅರ್ಥ ಆಗಿಲ್ಲ. ಭೌತಿಕವಾದಂಥ ರಾಜ್ಯವನ್ನು ಕುರಿತು, ಭೌತಿಕವಾದಂಥ ಅಧಿಕಾರವನ್ನು ಕುರಿತು, ಭೌತಿಕವಾದಂಥ ಸುಖಗಳನ್ನು ಕುರಿತು ಎದುರು ನೋಡುವಂಥ ವ್ಯಕ್ತಿ, ಎದುರು ನೋಡಿರುವಂಥ ವ್ಯಕ್ತಿ. ಪ್ರಿಯರಾದ ದೇವ್ರ ಮಕ್ಕಳಿರ ಹಿಡಿದುಕೊಡೋದಕ್ಕೆ ಪ್ರಯತ್ನ. ಈ ಮನುಷ್ಯನು ನನ್ನನ್ನು ಹಿಡಿದುಕೊಡ್ತಾನೆ ಅನ್ನುವಂಥ ಗೊತ್ತಿದ್ದರೂ ಕೂಡ ಪ್ರಿಯರಾದ ದೇವ್ರ ಮಕ್ಕಳಿರ ಇಸ್ಕರಿಯೋತ ಯೂದನನ್ನು ಜೊತೆಯಲ್ಲೇ ಇರಿಸ್ಕೊಂಡಿದ್ದಾನೆ. ಈಗಿನ ಕಾಲದಲ್ಲಿ ಅಂಥವರನ್ನು ಜೊತೆಯಲ್ಲಿ ಯಾರಾದರೂ ಇರಿಸ್ಕೊಳ್ತಾರ? ಅಂಥವರನ್ನು ಅಂದರೆ ಇವನು ನಮ್ಮನ್ನು ಹಿಡಿದುಕೊಡ್ತಾನೆ, ಇವನು ನಮ್ಮನ್ನು ನುಂಗುತ್ತಾನೆ, ಇವನು ನಮ್ಮನ್ನು ನಾಶ ಮಾಡ್ತಾನೆ ಅಂದಾಗ
ಗೊತ್ತಾದ ಮೇಲೆ, ಸಾಕ್ಷಿ ಆಧಾರಗಳು ಗೊತ್ತಾದ ಮೇಲೆ ಅಂಥವ್ರನ್ನ ಏನು ಮಾಡ್ತೀವಿ? ಬೇಡ, ಇವ್ರ ಸಹವಾಸ ಬೇಡ ಅಂತೀವಿ. ಇನ್ನು ಕೆಲವರು ಕಿರಿಕಿರಿಯಲ್ಲಿ, ಸಮಸ್ಯೆಗಳಲ್ಲಿ ತಂದುಕೊಳ್ತಾರೆ. ಒಂದು ಸಾರಿ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ, ಆ ಸಂದರ್ಭವನ್ನು ನಾವು ನೋಡೋಣ. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 4ನೇ ವಚನದಿಂದ ನೋಡೋಣ. 4ನೇ ವಚನದಿಂದ, ಊಟವನ್ನು ಬಿಟ್ಟು ಎದ್ದು ಒದ್ದಿದ್ದ ಮೇಲೊದಿಕೆಯನ್ನು ತೆಗೆದಿಟ್ಟು ಕೈ ಪಾವಡವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡನು. ಯೇಸು ಕ್ರಿಸ್ತರು ಅಂದರೆ ಈ ಶಿಷ್ಯರಿದ್ದಾರಲ್ಲ, 12 ಮಂದಿ ಶಿಷ್ಯರು, ಇವರೆಲ್ಲರೂ ಒಂದು ಸ್ಥಳದಲ್ಲಿ ಕೂಡಿದ್ದಾರೆ. ಅವತ್ತು ಪಸ್ಕ ಹಬ್ಬ ಅಂತೆ. ಮೇಲ್ಗಡೆ ವಚನ ನೋಡೋಣ. 1ನೇ ವಚನ, 13ನೇ ಅಧ್ಯಾಯ 1ನೇ ವಚನ. ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳಿದುಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತು ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳಿದುಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು ಒದ್ದಿದ್ದ ಮೇಲೊದಿಕೆಯನ್ನು ತೆಗೆದಿಟ್ಟು ಕೈ ಪಾವಡವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡನು. ಆಗ ಬೋಗಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈ ಪಾವಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಅಂದರೆ ಪ್ರಿಯರಾದ ದೇವರ ಮಕ್ಕಳಿಗೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಕೊನೆ ದಿನ, ಅವತ್ತೇ ಕೊನೆ ದಿನ, ಅಂದರೆ ಶಿಷ್ಯರ ಜೊತೆಯಲ್ಲಿ ಊಟಕ್ಕೆ ಕೂತುಕೊಳ್ಳುವಂಥ ಸಮಯ ಇದೆ ನೋಡಿ, ಅದು ಕೊನೆಯ ದಿನ. ಯಾಕೆಂದರೆ ಯೇಸು ಕ್ರಿಸ್ತರನ್ನು ಅವತ್ತು ಅರೆಸ್ಟ್ ಮಾಡ್ತಾರೆ, ಬಂಧಿಸ್ತಾರೆ ಬೆಳಗಿನ ಜಾವದಲ್ಲಿ. ಅದಕ್ಕೆ ಬಂಧಿಸೋದಕ್ಕೆ ಕಾರಣನು ಇಸ್ಕರಿಯೋತ ಯೂದನು ಹೋಗಿ ಯಾಜಕರ ಬಳಿಯಲ್ಲಿ ಹಣವನ್ನು ತಗೊಳ್ತಾನೆ. ಅದಕ್ಕಿಂತ ಮುಂಚಿತವಾಗಿ, ಅಂದರೆ ಇಸ್ಕರಿಯೋತ ಯೂದನು ಯೇಸು ಕ್ರಿಸ್ತರನ್ನು ಹಿಡಿದು ಕೊಡೋದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಊಟಕ್ಕೆ ಕೂತ್ಕೊಳ್ತಾರೆ. ಊಟಕ್ಕೆ ಕೂತ್ಕೊಂಡಾಗ, ಊಟ ಬಡಿಸಿದಾಗ ಪ್ರಿಯರಾದ ದೇವ್ರ ಮಕ್ಕಳಿಗೆ ಯೇಸು ಕ್ರಿಸ್ತರು ಎದ್ದು ಅವರ ಪಾದಗಳನ್ನು ತೊಳೆಯೋದಕ್ಕೆ ನೀರನ್ನು ತರಿಸ್ಕೊಂಡು ಸಿದ್ಧನಾಗ್ತಾನೆ. ನೋಡಿ ಪ್ರಿಯರಾದ ದೇವರ ಮಕ್ಕಳಿಗೆ ಈ ಮಾತಿನಲ್ಲಿ ಆಲೋಚನೆ ಮಾಡಿ. ಆಗ ಬೋಗಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈ ಪಾವಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಹೀಗೆ ಸೀಮೋನ ಪೇತ್ರನ ಬಳಿಗೆ ಬರಲು ಇವನು ಆತನಿಗೆ, ಸ್ವಾಮಿ, ನೀನು ನನ್ನ ಕಾಲುಗಳನ್ನು ತೊಳೆಯಬೇಕೇ ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ಮಾಡುವುದು ಈಗ ನಿನಗೆ ತಿಳಿಯುವುದಿಲ್ಲ, ಇನ್ನು ಮೇಲೆ ನಿನಗೆ ತಿಳಿಯುವುದು ಅಂದನು. ಪೇತ್ರನು, ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಹೇಳಿದ್ದಕ್ಕೆ ಯೇಸು, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಅಂದನು. ನನ್ನ ಸಂಗಡ ನಿನಗೆ ಪಾಲಿಲ್ಲ. ಯಾಕೆ ಸ್ವಾಮಿ ನನ್ನ ಪಾದಗಳನ್ನು ತೊಳಿತೀರಿ? ಅವಶ್ಯಕತೆ ಇಲ್ಲ, ಬೇಡ ಅಂದಾಗ, ಒಂದು ವೇಳೆ ನಿನ್ನ ಪಾದಗಳನ್ನು ತೊಳೆಯದೆ ಹೋದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ, ನನ್ನ ಸಂಗಡ ನಿನಗೆ ಪಾಲಿಲ್ಲ ಅಂತಾರೆ. ಯಾರ ಪಾದಗಳನ್ನು ತೊಳೆದಿದ್ದಾನೆ ಅಂತ ನೋಡುವಾಗ, ಲೋಕರಕ್ಷಕನು, ಪಾಪ ವಿಮೋಚಕನು, ಮೋಕ್ಷ ಪ್ರದಾತನು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಪರಲೋಕ ಆಗಿರ್ಬೋದು, ಪರಲೋಕದಲ್ಲಿ ಇದ್ದಂಥ ದೇವದೂತರು ಆಗಿರ್ಬೋದು, ಹಿರಿಯರೂ ಆಗಿರ್ಬೋದು, ಪರಲೋಕದಲ್ಲಿ ಅಧಿಕಾರ ಆಗಿರ್ಬೋದು, ಭೂಲೋಕ ಆಗಿರ್ಬೋದು, ಭೂಲೋಕದಲ್ಲಿ ಸರ್ವ ಸೃಷ್ಟಿಯಾಗಿರ್ಬೋದು, ಪಾತಾಳ ಲೋಕ ಆಗಿರ್ಬೋದು, ಇವೆಲ್ಲವನ್ನು ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ಉಂಟು ಮಾಡಿದ್ದಾರೆ. ಉಂಟಾಗಿರುವಂಥ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಅಂತ ಇರುತ್ತೆ. ಯೇಸು ಕ್ರಿಸ್ತರ ಮೂಲಕ ದೇವರು ಉಂಟು ಮಾಡಿದ್ದಾರೆ ಎಂದು. ಯೇಸು ಕ್ರಿಸ್ತರು ಪ್ರಧಾನ ಶಿಲ್ಪಿಗಾರನು ಅಂತ. ಅಂದರೆ ಉಂಟಾಗಿರುವಂಥ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಅಂದರೆ ಸೂರ್ಯನಾಗಿರ್ಬೋದು, ಚಂದ್ರನಾಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು,
ಪರಲೋಕ ಆಗಿರ್ಬೋದು, ಪರಲೋಕದಲ್ಲಿ ದೇವದೂತರಾಗಿರ್ಬೋದು, ಆ ದೇವದೂತರಲ್ಲಿ ಹಿರಿಯರು ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಯೇಸು ಕ್ರಿಸ್ತರ ಮೂಲಕ. ಅಂಥ ಉನ್ನತ ಸ್ಥಾನದಲ್ಲಿ ಇದ್ದಂಥ ಆತನು ಭೂಲೋಕಕ್ಕೆ ಬಂದಾಗ ದಾಸನ ರೂಪ, ಸೇವಕನ ರೂಪವನ್ನು ಧರಿಸಿಕೊಂಡಿದ್ದಾನೆ. ಸೇವಕನ ರೂಪವನ್ನು ಧರಿಸಿಕೊಂಡಾಗ ಏನಾದರೂ ಭೂಲೋಕದಲ್ಲಿ ಕಡಿಮೆನ? ಏನು ಅದ್ಭುತ ಮಾಡಬೇಕು, ಎಲ್ಲ ಅದ್ಭುತ. ಗಾಳಿಯನ್ನು ನಿಲ್ಲಿಸಿದ್ದಾನೆ, ಸಮುದ್ರವನ್ನು ನಿಮ್ಮಳ ಮಾಡಿದ್ದಾನೆ, ಊಟ ಬೇಕಂದಾಗ ಊಟ ಕೊಟ್ಟಿದ್ದಾನೆ, ವಿಧ ವಿಧವಾದಂಥ ರೋಗಿಗಳು ಬಂದಾಗ ಎಲ್ಲರನ್ನ ವಾಸಿ ಮಾಡಿದ್ದಾನೆ, ಕುರುಡರಿಗೆ ಕಣ್ಣುಗಳು ಬರುವಂತೆ ಮಾಡಿದ್ದಾನೆ, ಕುಂಟರಿಗೆ ಕಾಲುಗಳು ಬರುವಂತೆ ಮಾಡಿದ್ದಾನೆ, ಎಲ್ಲ ಅಂಗವಿಕಲರಿಗೆ ವಾಸಿ ಮಾಡಿದ್ದಾನೆ. ಮಾತಿನಲ್ಲಿ, ಪ್ರಾರ್ಥನೆಯಿಂದ ಅಷ್ಟೊಂದು ಶಕ್ತಿಯುಳ್ಳಂಥ ಆತನು, ಜ್ಞಾನವುಳ್ಳಂಥ ಆತನು, ಒಡೆಯನಾದಂಥ ಆತನು ಸಾಮಾನ್ಯರಾಗಿರುವಂಥ ಶಿಷ್ಯರ ಪಾದಗಳನ್ನು ತೊಳಿಬೇಕಾ? ಶಿಷ್ಯರ ಪಾದಗಳನ್ನು ತೊಳಿಬೇಕಾ? ಅವ್ರು ಯಾಕೆ ತೊಳಿಬೇಕಾಗಿತ್ತು? ತೊಳೆಯುವಂಥ ಅವಶ್ಯಕತೆ ಅವ್ರಿಗೇನು ಬಂತು? ಯೇಸು ಕ್ರಿಸ್ತರಿಗೆ. ಈಗಿನ ಕಾಲದಲ್ಲಿ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಸ್ವಲ್ಪ ವಾಕ್ಯವನ್ನು ಕಲ್ತ್ಕೊಂಡ್ರೆ ಸಾಕು, ಎಲ್ಲ ನಾನೇ ಅಂತೇಳಿ ಗರ್ವದಿಂದ ಮೆರಿತಾ ಇರ್ತಾರೆ, ಅಹಂಕಾರದಿಂದ ಮೆರಿತಾ ಇರ್ತಾರೆ. ಒಬ್ಬರು ಸೇವಕರಂತ ಹೇಳಿ ಏನ್ರಿ ದೊಡ್ಡ ಸೇವಕರು ಅಂತ ಕರೆಯಲ್ಪಡ್ತಾ ಇದ್ದಾರೆ. ಅವ್ರ ಸಭೆಯಲ್ಲಿ ಕೋಲುಗಳಿರುತ್ತಲ್ಲ, ಕೋಲುಗಳು ಅಂದರೆ ಮೋಶೆ ಕಾಲದಲ್ಲಿ ಮೋಶೆ ಕೈಯಲ್ಲಿ ಕೋಲಿತ್ತಲ್ಲ, ಮೋಶೆ ಕೈಯಲ್ಲಿ ಇದ್ದಂತಹ ಕೋಲನ್ನು ತೋರಿಸಿ, ವಚನವನ್ನು ತೋರಿಸಿ, ಇದು ಮೋಶೆ ಕೋಲು ಅಂತ ಹೇಳಿ ಮಾರಾಟ ಮಾಡುವಂಥದ್ದು. ಇದು ಇದ್ದರೆ ನಿಮ್ಮ ಮನೆಯಲ್ಲಿ ಆಶೀರ್ವಾದ, ಈ ಕೋಲುಗಳು ಇದ್ದರೆ ಆಶೀರ್ವಾದ. ಆ ಕೋಲು ಕೂಡ ಹಣ ಎಷ್ಟು ಗೊತ್ತಾ? ಸ್ತ್ರೀಯರಿಗಾದರೆ 1 ಲಕ್ಷ ರೂಪಾಯಿ ಅಂತೆ. ಸ್ತ್ರೀಯರಿಗೆ 1 ಲಕ್ಷ ರೂಪಾಯಿ. ಅಮ್ಮ, ಈ ಕೋಲನ್ನು ನಿಮ್ಮ ಮನೆಯಲ್ಲಿದ್ದರೆ ಆಶೀರ್ವಾದಮ್ಮ, ಆಶೀರ್ವಾದ ಬರುತ್ತೆ. ಸಭೆಯಲ್ಲಿ ಯಾರು ಅಂತ ನೋಡುವಾಗ ದೇವರ ಮಕ್ಕಳು ತಾನೆ. ಬಂದಿರೋರು ಯಾರಂತೂ ನೋಡುವಾಗ ದೇವರ ಮಕ್ಕಳು ತಾನೆ. ತನಗೆ ಆತ್ಮೀಯರಾದಂಥ ಮಕ್ಕಳಾಗ್ತಾರೆ ತಾನೆ. ಆತ್ಮೀಯರಾದಂಥ ಮಕ್ಕಳ ಬಳಿಯಲ್ಲಿ ಇಷ್ಟು ಹಣ ಕೊಟ್ಟು ತಗೊಳ್ಬೇಕಾ? ಮೋಶೆಗೆ ದೇವರು ಉಚಿತವಾಗಿ ಕೊಟ್ಟಿದ್ದಾರೆ. ಇವನು ಮಾತ್ರ ಹಣ ಕೊಟ್ಟು ಏನು ಮಾಡ್ತಾಯಿದ್ದಾನೆ ಗೊತ್ತಾ? ಹಣ ಕೊಡಬೇಕು ಅಂತೇಳಿ ಅದನ್ನು ಮಾರಾಟ ಮಾಡ್ತಾಯಿದ್ದಾನೆ ದೇವರ ಹೆಸರಿನಲ್ಲಿ. ದೇವರ ಹೆಸರಿನಲ್ಲಿ ನಾನು ಪ್ರತ್ಯೇಕವಾದಂಥ ಬೋಧಕ ಅಂತೇಳಿ, ನಾನು ಎಲ್ಲ ಬೋಧಕಗಳಿಗಿಂತ, ಎಲ್ಲ ಬೋಧಕರಿಗಿಂತ, ಎಲ್ಲ ಚರ್ಚೆಗಳಿಗಿಂತ ಒಂದು ವಿಶೇಷವಾದಂಥ ಪವರ್ ದೇವರು ನನಗೆ ಕೊಟ್ಟಿದ್ದಾರಂತೇಳಿ ಜನರನ್ನು ಮರುಳು ಮಾಡಿ, ಮಾಯ ಮಾಡಿ, ಕುರಿವೇಷ ಹಾಕಿಕೊಂಡು ಜನರ ಮಧ್ಯದಲ್ಲಿ, ಇಲ್ಲಾಂದರೆ ಜನರನ್ನು ಮೋಸ ಮಾಡುವಂಥ ವಿಧದಲ್ಲಿ ಬೋಧನೆ ಮಾಡಿ, ಯೂಟ್ಯೂಬ್ ಚಾನಲ್ ಇಟ್ಕೊಂಡು, ಆನಂತರ ಕೆಲವ್ರನ್ನ ಟ್ರೈನಿಂಗ್ ಕೊಟ್ಟು, ಹೀಗೆ ಮಾತಾಡಿ ಅಂತ ತೋರಿಸಿ ಜನರನ್ನು ಮರುಳು ಮಾಡಿ ಅನೇಕರನ್ನು ದಾರಿ ತಪ್ಪಿಸುವಂಥ ಕುರುಡ ಬೋಧಕ, ಕ್ರೂರವಾದಂಥ ಬೋಧಕ. ಇಂಥ ಕ್ರೂರವಾದಂಥ ಬೋಧಕರು ಅಲ್ಲಲ್ಲಿ ಬಹಳ ಮಂದಿ ಇದ್ದಾರೆ. ಮತ್ತು ಉಪ್ಪು ಪಾಕಿಟ್ ಮಾರಾಟ ಮಾಡ್ತಾರೆ, ಇಲ್ಲಾಂದರೆ ಎಣ್ಣೆ ಬಾಟಲ್ಗಳನ್ನು ಮಾರಾಟ ಮಾಡ್ತಾರೆ. ನಿಮಗೆ ಪಾಪ ಪರಿಹಾರ ಆಗಬೇಕಾದ್ರೆ ಕೆಲವು ತಿನ್ನುವಂಥ ಫ್ರೂಟ್ಸ್ ತಂದುಕೊಡಿ, ಡ್ರೈ ಫ್ರೂಟ್ಸ್ ತಂದುಕೊಡಿ, ನಾವು ಪ್ರಾರ್ಥನೆ ಮಾಡ್ತೀವಿ, ನಿಮ್ಮ ಪಾಪ ಕ್ಷಮಾಪಣೆಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ. ಬೈಬಲಲ್ಲಿ ಇಲ್ಲದಂಥ ಬೋಧನೆ, ಬೈಬಲಲ್ಲಿ ಇಲ್ಲದಂಥ ಬೋಧನೆಯನ್ನು ಮಾಡಿ ದಾರಿ ತಪ್ಪಿಸುವಂಥ ಒಬ್ಬ ಕ್ರೂರ. ಬೈಬಲಲ್ಲಿಲ್ಲ, ದೇವರು ಹೇಳಿಲ್ಲ, ದೇವರು ಹೇಳದೇ ಇರುವಂಥ ಬೋಧನೆಯನ್ನು ಮಾಡಿ ದಾರಿ ತಪ್ಪಿಸುವವರಿದ್ದಾರೆ, ದಾರಿ ತಪ್ಪಿಸುವಂಥವರು. ಪ್ರಿಯರ ದೇವ್ರ ಮಕ್ಕಳಿರ, ಈ ಕೊನೆಯ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಎಚ್ಚೆತ್ತುಕೊಳ್ಳದೆ ಹೋದರೆ ಮೋಸ ಹೋಗ್ತೀವಿ. ವಾಕ್ಯದ ವಿಷಯದಲ್ಲಿ ಎಚ್ಚೆತ್ತುಕೊಳ್ಬೇಕು, ವಾಕ್ಯದ ವಿಷಯದಲ್ಲಿ. ಮತ್ತು ಆ ಮನುಷ್ಯ ಇನ್ನೊಂದು ರೀತಿಯಲ್ಲಿ ಏನು ಗೊತ್ತಾ, ಆ ಸಭೆಯಲ್ಲಿದ್ದಂಥ ಶಿಷ್ಯರಿರ್ತಾರಲ್ಲ, ಹೆಣ್ಣುಮಕ್ಕಳು ಗಂಡು ಮಕ್ಕಳು, ಅವರ ಮೂಲಕ ಏನ್ರಿ ಈ ಮನುಷ್ಯನು ಪಾದಗಳನ್ನು ತೊಳೆಸ್ಕೊಳ್ತಾನಂತೆ. ಹೇಗೆ ತೊಳೆಸ್ಕೊಳ್ತಾನಂತ ನೋಡುವಾಗ ಏನ್ರಿ ಒಂದು ಪಾತ್ರೆ ತೊಗೊಂಡು ಮತ್ತೆ ಅವರು ಹಾಲಿನ ಮೂಲಕ ಪಾದಾಭಿಷೇಕ, ಹಾಲಿನ ಮೂಲಕ, ಹಾಲು, ನೀರಿನ ಮೂಲಕ ಅಲ್ಲ. ಯೇಸು ಕ್ರಿಸ್ತರು ನೋಡುವಾಗ ಶಿಷ್ಯರ ಪಾದಗಳನ್ನು ನೀರಿನ ಮೂಲಕ ತೊಳೆದರು, ಅವರ ಪಾದಗಳನ್ನು ಒರೆಸಿದ್ರು. ಇವ್ರು ನೋಡುವಾಗ
ಶಿಷ್ಯರ ಮೂಲಕ ಏನ್ರಿ ಇವ್ರ ಪಾದಗಳನ್ನು ತೊಳಸ್ಕೊಳ್ತಾ ಇದ್ದಾರೆ. ಶಿಷ್ಯರ ಅಂದರೆ ಸಭೆಯಲ್ಲಿ ಹೋದಂಥ ಅವರ ರಕ್ತವನ್ನು ಕುಡಿತಾರೆ. ಬೈಬಲ್ಗೆ ವಿರುದ್ಧವಾದಂಥ ಬೋಧನೆ ಮಾಡಿ ಭಯ ಹುಟ್ಟಿಸಿ ಆಶೀರ್ವಾದ ಎನ್ನುವಂಥ ನೆಪದಿಂದ ದಾರಿ ತಪ್ಪಿಸುವಂಥ ಬೋಧನೆ. ಇಂಥ ಸುಳ್ಳು ಬೋಧಕರು ಅನೇಕ ಮಂದಿ ಬರ್ತಾರಂತೇಳಿ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಹೇಳಿದ್ದಾರೆ. ಯೇಸು ಕ್ರಿಸ್ತರು ಹೇಳಿರುವಂಥ ಬೋಧನೆಯನ್ನು ಯಾರಿಗೆ ಅರ್ಥ ಆಗುತ್ತೆ? ಯಾರು ಅರ್ಥ ಮಾಡಿಕೊಂಡಿದ್ದಾರೆ? ನಮಗೇನು ಸಭೆ ಇದ್ದರೆ ಸಾಕಪ್ಪ, ಸಭೆಯಲ್ಲಿ ಮದುವೆಗಳಾಗುತ್ತೆ, ಬರ್ತ್ಡೇ ಕಾರ್ಯಕ್ರಮಗಳಾಗುತ್ತೆ, ಯಾರಾದರೂ ಸತ್ತೋದ್ರೆ ಸ್ಮಶಾನದಲ್ಲಿ ಊತಾಕ್ತಾರೆ, ಅಂಥ ಸಭೆಗಳು ಬೇಕು. ಅಂದರೆ ವಾಕ್ಯ ಇರೋದು ಬೇಡವಾ? ವಾಕ್ಯದ ಬಗ್ಗೆ ಯೋಚನೆ ಮಾಡೋರೇ ಇಲ್ಲ. ವಾಕ್ಯದ ಬಗ್ಗೆ ಯೋಚನೆ ಮಾಡೋರೇ ಇಲ್ಲ. ಹೇಗೆ ಬೆಳೆದಿದ್ದಾರಂತ ನೋಡುವಾಗ ಬೋಧಕರು ತೋಳಗಳಾಗಿದ್ದಾರೆ. ತೋಳಗಳು, ಕುರಿವೇಷ ಹಾಕಿಕೊಂಡು ತೋಳಗಳು ಮನುಷ್ಯರನ್ನು ತಿಂತವೆ, ಅವು ರಕ್ತ ಕುಡಿತವೆ. ರಕ್ತವನ್ನು ಕುಡಿಯುವಂಥದ್ದು ದೇವರ ಹೆಸರನ್ನೇ ಹೇಳಿ ಅಮಾಯಕರ ರಕ್ತವನ್ನು ಕುಡಿಯುವಂಥದ್ದು ಅಂದರೆ ಸಾವಿರಾನುಗಟ್ಟಲೆ ಹಣವನ್ನು ದೋಚ್ಕೊಳ್ತಾ ಇದ್ದಾರೆ. ಅಂದರೆ ಅದೇನದು? ಅವರ ಕಷ್ಟವನ್ನು ನುಂಗುತ್ತಾ ಇದ್ದಾರಲ್ಲ ಇವರು. ಬಡವರ ಕಷ್ಟವನ್ನು, ಅದು ಏನಾದರೂ ದೇವರ ಸೇವೆಗೋಸ್ಕರ ಉಪಯೋಗ ಮಾಡ್ತಾ ಇದ್ದಾರಾ? ದೇವರ ಸೇವೆಗಾಗಿ ಏನಾದರೂ ಉಪಯೋಗವಾಗ್ತಾ ಇದೆಯಾ? ದೇವರ ಸೇವೆಗೋಸ್ಕರ ಅದಿಲ್ಲ. ದೇವರ ಸೇವೆಗೋಸ್ಕರ ಖಂಡಿತವಾಗಿ ಉಪಯೋಗವಾದರೆ ದೇವ್ರಿಗೆ ಸ್ತೋತ್ರವಾಗಲಿ. ಹಾಗೆ ನಡೀತಾ ಇಲ್ಲ. ಮೋಸ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ. ಯೇಸು ಕ್ರಿಸ್ತರು ಶಿಷ್ಯರ ಪಾದಗಳನ್ನು ತೊಳೆದು ಪ್ರಪಂಚಕ್ಕೆ ಮಾದರಿಯನ್ನು ತೋರಿಸಿದ್ದಾರೆ. ಮಾದರಿಯನ್ನು ಏನ್ರಿ, ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಆನಂತರ ಪಾದಗಳನ್ನು ಆ ಪಾತ್ರೆಯಲ್ಲಿ ಸೇರಿಸಿ ಆ ಪಾತ್ರೆಯಲ್ಲಿ ಇಡಿಪ, ತೊಳಿತೀನಿಪ್ಪ ನಿಮ್ಮ ಪಾದಗಳನ್ನು ತೊಳಿತೀನಿ. ಯಾರು? ಲೋಕರಕ್ಷಕನಾಗಿರುವಂಥ ಪುರುಷನಾಗಿರುವಂಥ ಕ್ರಿಸ್ತನು ಪಾದಗಳನ್ನು ತೊಳೆದಿದ್ದಾನ? ಶಿಷ್ಯರ ಪಾದಗಳನ್ನು ತೊಳೆದಿದ್ದಾನ? ಈಗಿನ ಕಾಲದಲ್ಲೂ ಕೂಡ ಕೆಲವರು ತೊಳಿತಾರೆ, ಶಿಷ್ಯರ ಪಾದಗಳನ್ನು ತೊಳಿತಾರೆ. ಅಂದರೆ ಕುರಿವೇಷ ಹಾಕಿಕೊಂಡು, ಅಂದರೆ ಮರುಳು ಮಾಡೋದಕ್ಕೆ ತೊಳೆಯೋರು ಕೂಡ ಇದ್ದಾರೆ. ಮರುಳು ಮಾಡೋದಕ್ಕೆ ಯೇಸು ಕ್ರಿಸ್ತರ ಪಾದಗಳನ್ನು ತೊಳೆದಿದ್ದಾರೆ, ಅದಕ್ಕೆ ನಾನು ಕೂಡ ತೊಳಿತೀನಿ ಅಂತೇಳಿ ಜನರನ್ನು ಮರುಳು ಮಾಡೋದಕ್ಕೆ. ಅಂದರೆ ಯಥಾರ್ಥವಾದಂಥ ಸೇವಕರು ಬೇಕು ಈ ಕಾಲದಲ್ಲಿ. ಇದ್ದದ್ದು ಇದ್ದ ಹಾಗೆ ಬೋಧನೆ ಮಾಡಬೇಕು, ಅವ್ರು ನಡ್ಕೊಳ್ಬೇಕು. ಮೊಟ್ಟ ಮೊದಲು ಅವ್ರು ನಡ್ಕೋಬೇಕು. ಬೋಧನೆ ಹೇಳೋದು ಮಾತ್ರವಲ್ಲ, ಮೊಟ್ಟ ಮೊದಲು ಅವ್ರು ನಡ್ಕೊಳ್ಬೇಕು. ಎರಡನೇದಾಗಿ ಬೋಧನೆ ಮಾಡಬೇಕು. ನಡೆದುಕೊಳ್ಳದೆ ಬೋಧನೆ ಮಾಡಿದ್ರೆ ನಾವು ಶಾಪಗ್ರಸ್ತರಾಗ್ತೀವಿ. ಸರಿ ಮಾಡಿಕೊಳ್ಬೇಕು. ವಾಕ್ಯದ ಮೂಲಕ ಖಂಡಿತವಾಗಿ ಸರಿ ಮಾಡಿಕೊಳ್ಬೇಕು. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, 7ನೇ ವಚನ, ನಾನು ಮಾಡುವುದು ಈಗ ನಿನಗೆ ತಿಳಿಯುವುದಿಲ್ಲ ಪೇತ್ರನೇ, ಇನ್ನು ಮೇಲೆ ನಿನಗೆ ತಿಳಿಯುವುದು ಅಂದನು. ಪೇತ್ರನು, ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಹೇಳಿದಕ್ಕೆ ಯೇಸು, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಅಂದನು. ಪ್ರಿಯರಾದ ದೇವರ ಮಕ್ಕಳಿರ, 9ನೇ ವಚನ, ಸೀಮೋನ ಪೇತ್ರನು, ಸ್ವಾಮಿ, ನನ್ನ ಕಾಲುಗಳನ್ನು ಮಾತ್ರವಲ್ಲದೆ ಕೈಗಳನ್ನು ತಲೆಯನ್ನು ಸಹ ತೊಳೆಯಬೇಕು ಅಂದನು. ಯೇಸು ಅವನಿಗೆ, ಸ್ನಾನ ಮಾಡಿಕೊಂಡವನ ಕಾಲುಗಳನ್ನು ತೊಳೆಯುವುದಲ್ಲದೆ ಬೇರೇನೂ ತೊಳೆಯಬೇಕಾಗಿರುವುದಿಲ್ಲ. ಅವನ ಮೈಯೆಲ್ಲ ಶುದ್ಧವಾಗಿದೆ. ನೀವು ಶುದ್ಧವಾಗಿದ್ದೀರಿ, ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲವೆಂದು ಹೇಳಿದನು. ಯೇಸು ತನ್ನನ್ನು ಹಿಡುಕೊಡುವವನು ಇಂಥವನೇ ಎಂದು ತಿಳಿದ್ದರಿಂದ ನಿಮ್ಮಲ್ಲಿ ಎಲ್ಲರೂ ಶುದ್ಧವಲ್ಲವೆಂದು ಹೇಳಿದನು. ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ, ಯಾಕಂದರೆ ನಿಮ್ಮಲ್ಲಿ ಒಬ್ಬನಿದ್ದಾನೆ. ಅವನು ಯಾರು ಗೊತ್ತಾ ಅಂತ ಹೇಳಿಲ್ಲ. ನಿಮ್ಮಲ್ಲಿ ಒಬ್ಬನಿದ್ದಾನೆ, ಅವನು ಶುದ್ಧನಲ್ಲ. ಅಂದರೆ ಯೇಸು ಕ್ರಿಸ್ತರು ಗೊತ್ತು, ಇಸ್ಕರಿಯೋತ ಯೂದನು ಎಂದು ಗೊತ್ತು. ಅಲ್ಲಿರುವಂಥ ಸಹೋದರರಿಗೆ ಯಾರಿಗೂ ಕೂಡ ಹೇಳಿಲ್ಲ, ಶಿಷ್ಯರು ಯಾರಿಗೂ ಹೇಳಿಲ್ಲ. ಯೇಸು ಕ್ರಿಸ್ತರು ಅವನು ಹಿಡಿದು ಕೊಡ್ತಾನೆ. ಪ್ರಿಯರ ದೇವ್ರ ಮಕ್ಕಳಿರ, ಅವನ ಪಾದಗಳನ್ನು ತೊಳೆದಿದ್ದಾನ. ಅಂದರೆ ಇಸ್ಕರಿಯೋತ ಯೂದನ ಪಾದಗಳನ್ನು ಕೂಡ ತೊಳೆದಿದ್ದಾನ, ಎಲ್ಲರ ಪಾದಗಳನ್ನು ತೊಳೆದಿದ್ದಾನೆ. ಅದೇ ಪ್ರಕಾರ ಯೇಸು ಕ್ರಿಸ್ತರನ್ನು ಹಿಡುಕೊಡುವಂಥ ಯಾರು? ಇಸ್ಕರಿಯೋತ ಯೂದನ ಪಾದವನ್ನು ಕೂಡ ತೊಳೆದಿದ್ದಾನೆ. ಇಸ್ಕರಿಯೋತ ಯೂದನ ನೋಡುವಾಗ ಏನ್ರಿ ಒಳ್ಳೆಯವನಲ್ಲವಲ್ಲ. ಒಂದು ರೀತಿಯಲ್ಲಿ ನೋಡುವಾಗ ಯೇಸು ಕ್ರಿಸ್ತ ಅಂದರೆ ತನ್ನ ಗುರುವನ್ನು,
ತನ್ನ ಬೋಧಕನನ್ನು, ಪ್ರಭುವನ್ನು ಹಿಡಿದುಕೊಡುವಂಥದ್ದು ಅಂದರೆ, ಭ್ರಷ್ಟರಿಗೆ ಇವರನ್ನು ಒಪ್ಪಿಸಿಕೊಡುವಂಥದ್ದು ಅಂದರೆ ಏನು ಆಲೋಚನೆ ಏನು ಅಂದರೆ, ತನ್ನ ಪ್ರಭುವಿಗಾಗಿ, ಬೋಧಕನಿಗಾಗಿ, ಒಡೆಯನಿಗಾಗಿ, ತನ್ನ ಗುರುಗಾಗಿ ಪ್ರಾಣ ಕೊಡಬೇಕಾದಂಥ ಈತನು ಆ ಗುರುವನ್ನೇ, ಯೇಸುವನ್ನೇ ಒಪ್ಪಿಸಿಕೊಡೋದಕ್ಕೆ ಸಿದ್ಧನಾಗಿದ್ದಾನೆಂದರೆ ಅವನ ಹೃದಯದಲ್ಲಿ ಏನು ತುಂಬಿಕೊಂಡಿದೆ? ಸೈತಾನನ್ನು ತುಂಬಿಕೊಂಡಿದ್ದಾನೆ. ಆದರೂ ಕೂಡ ಪ್ರಭು ಸರಿ ಇರಲಿ ಬಿಡು ಅಂತೇಳಿ ತೊಳೆದಿದ್ದಾನೆಂದರೆ, ಕಾರಣ ತೊಳೆಯುವಂಥ ಸಮಯದಲ್ಲಾದರೂ ಮನಸ್ಸು ಬದಲಾಗಬೇಕಾಗಿತ್ತಲ್ವಾ? ತೊಳೆಯುವಂಥ ಸಮಯದಲ್ಲಾದರೂ ಮನಸ್ಸು ಬದಲಾಗಬೇಕಾಗಿತ್ತಲ್ವಾ? ಯಾಕೆ ತೊಳೆದಿದ್ದಾನೆ? ಉದ್ದೇಶವೇನಂತ ನೋಡುವಾಗ, ಪ್ರಿಯರ ದೇವರ ಮಕ್ಕಳಿರ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ ಪ್ರಿಯರೇ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನವನ್ನು, ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ, ಯಥಾರ್ಥವಾದಂಥ ಪ್ರೀತಿ ಇರಲಿ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಯೇಸುಕ್ರಿಸ್ತರು ಪ್ರೀತಿ ಸ್ವರೂಪನು. ಪ್ರೀತಿ ಸ್ವರೂಪನಾಗಿರುವಂಥ ಈತನು ಏನು ಮಾಡಿದ್ದಾನೆ? ಬಹು ಪಾಪಗಳನ್ನು ಏನು ಮಾಡ್ತಾನೆ? ತೊಳಿತಾನೆ, ಮುಚ್ಚುತ್ತಾನೆ ಆತನು. ಅಂದರೆ ಲೋಕದಲ್ಲಿ ಇದ್ದಂಥ ಎಲ್ಲರೂ ಪಾಪಾತ್ಮರು. ಆತನ ಜೊತೆಯಲ್ಲಿದ್ದವರು ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ, ಜೊತೆಯಲ್ಲಿ ಇದ್ದವರಲ್ಲಿ ಒಬ್ಬನು ಪಾಪಾತ್ಮನು, ಪಾಪದಲ್ಲಿ ಇದ್ದಾನೆ. ಪಾಪದಲ್ಲಿ ಇದ್ದಂಥ ಅವನನ್ನು ಪ್ರೀತಿಸಿ ಅವನ ಪಾದಗಳನ್ನು ಕೂಡ ತೊಳಿತಾನೆ. ಪಾದಗಳನ್ನು ಯಾಕೆ ತೊಳಿತಾನೆ? ಎಲ್ಲರ ಶಿಷ್ಯರ ಪಾದಗಳನ್ನು ತೊಳಿತಾನೆ. ಶಿಷ್ಯರ ಪಾದಗಳಲ್ಲಿ ಅದರಲ್ಲಿ ಒಬ್ಬನು ಕಳ್ಳನಿದ್ದಾನೆ. ಯಾರು? ಇಸ್ಕರಿಯೋತ ಯೂದನು, ಮೋಸಗಾರನು, ಕುತಂತ್ರನು, ಜೊತೆಯಲ್ಲಿದ್ದು ಮಾಯ ಮಾಡುವವನು, ಮೋಸ ಮಾಡುವವನು, ಕುತಂತ್ರ ಇದ್ದಾಗ ಅವನ ಪಾದಗಳನ್ನು ಕೂಡ ತೊಳೆಯೋದಕ್ಕೆ ಸಿದ್ಧನಾಗಿದ್ದಾನೆಂದರೆ ಯೇಸು ಪ್ರಭು ಪ್ರೀತಿಸಿದ್ದಾನೆ. ಎಲ್ಲರನ್ನೂ ಪ್ರೀತಿಸಿದ್ದಾನೆ. ಈ ದುಷ್ಟನನ್ನು ಕೂಡ ಪ್ರೀತಿಸಿದ್ದಾರೆ. ಯಾಕೆ ಅಂತ ನೋಡುವಾಗ, ಬದಲಾಗಬೇಕು. ಬೋಧನೆಯನ್ನು ಕೇಳಿ ಬದಲಾಗಿಲ್ವಾ? ವಾಕ್ಯಗಳನ್ನು ಕೇಳಿ ಬದಲಾಗಿಲ್ವಾ? ಜಕ್ಕಾಯನಿದ್ದಾನೆ, ಜಕ್ಕಾಯನು ಯೇಸು ಕ್ರಿಸ್ತರು ಒಂದು ಮಾತನ್ನು ಕರೆದ ತಕ್ಷಣ ಆ ಜಕ್ಕಾಯನು ದೊಡ್ಡ ಐಶ್ವರ್ಯವಂತನು, ಸುಂಕದವನು. ಸುಂಕದವನು ಬಂದು ಅಯ್ಯ ನಾನು ಯಾರ ಹತ್ರ ಆದರೂ ಅನ್ಯಾಯವಾಗಿ ತೊಗೊಂಡಿದ್ದರೆ ನಾನು 4ರಷ್ಟು ಹಿಂದಕ್ಕೆ ಕೊಡ್ತೀನಯ್ಯ ಅಂತೇಳಿ ಯೇಸು ಕ್ರಿಸ್ತರನ್ನು ನೋಡಿ, ಯೇಸು ಕ್ರಿಸ್ತರ ಮಾತನ್ನು ಕೇಳಿ ಒಂದೇ ಒಂದು ಕ್ಷಣದಲ್ಲಿ ಬದಲಾವಣೆ ಮಾಡಿಕೊಂಡು, ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಯೇಸು ಕ್ರಿಸ್ತರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡಾಗ ಆತನನ್ನು ನೋಡಿ ಆದರೂ ಕೂಡ ಕಲಿಬೇಕಾಗಿತ್ತಲ್ವ ಇಸ್ಕರಿಯೋತ ಯೂದನು. ಒಬ್ಬ ಕೋಟ್ಯಾಧೀಶ್ವರ, ಒಬ್ಬ ದೊಡ್ಡ ಐಶ್ವರ್ಯವಂತನು ಯೇಸು ಕ್ರಿಸ್ತರನ್ನು ನೋಡಿ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು, ಆನಂತರ ಯಾರ ಹತ್ರ ಆದರೂ ನಾನು ಅನ್ಯಾಯವಾಗಿ ತೆಗೆದುಕೊಂಡಿದ್ದರೆ ಅವರಿಗೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನಂತ ಹೇಳಿ, ಅರ್ಧ ಆಸ್ತಿಯನ್ನು ಕೊಡುತ್ತೇನಂತ ಹೇಳಿ ಮುಂದೆ ಬಂದಿದ್ದಾನೆಂದರೆ ಆತನನ್ನು ನೋಡಿ ಆದರೂ ಕೂಡ ಬದಲಾಗಬೇಕಾಗಿತ್ತು ಇಸ್ಕರಿಯೋತ ಯೂದನು. ಯೇಸು ಕ್ರಿಸ್ತರನ್ನು ನೋಡಿ ಎಲ್ಲರೂ ಕೂಡ ಪ್ರೀತಿಸುವಾಗ, ಎಲ್ಲರೂ ಹಿಂಬಾಲಿಸುವಾಗ, ಎಲ್ಲರೂ ಕೇಳುವಾಗ, ಆತನ ಬೋಧನೆಯನ್ನು ಕೇಳಿ ಹಿಂಬಾಲಿಸುವಾಗ ಶಿಷ್ಯನಿಗೇನಾಗಿದೆ? ಹಣದ ಹುಚ್ಚು, ಅಧಿಕಾರದ ಹುಚ್ಚು, ವ್ಯಾಮೋಹ ತೀರಲಿಲ್ಲ. ಅದು ಆ ವ್ಯಾಮೋಹವನ್ನು ತೀರಿಸ್ಕೊಳ್ಳೋದಕ್ಕೆ ಹಣ ಬೇಕು. ಹಣಕ್ಕೋಸ್ಕರ ಪ್ರಭುವನ್ನು ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾನೆಂದರೆ ಒಂದು ಸಾರಿ ನೀವು ಯೋಚನೆ ಮಾಡಿ ಪ್ರಿಯರೇ. ಆದರೂ ಕೂಡ ಆತನ ಪಾದಗಳನ್ನು ತೊಳೆಯಬೇಕಾದರೆ, ಅಂದರೆ ಇಸ್ಕರಿಯೋತನ ಪಾದಗಳನ್ನು ತೊಳೆಯೋದಕ್ಕೆ ಈತನು ಪ್ರಭು ಸಿದ್ಧನಾಗಿದ್ದಾನೆಂದರೆ, ತೊಳೆದಿದ್ದಾನೆ ಅಂದರೆ ಒಂದೇ ಪ್ರಿಯರಾದ ದೇವರ ಮಕ್ಕಳಿರ ಪ್ರೀತಿ. ಏನದು? ಪ್ರೀತಿ ಬಹು ಪಾಪಗಳನ್ನು ಏನು ಮಾಡುತ್ತೆ? ಮರೆ ಮಾಡುತ್ತೆ. 8ನೇ ವಚನ, ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಅಂದರೆ ಕಪಟ ಪ್ರೀತಿ ಇದೆ.
ಪ್ರೀತಿ ಅಂದರೆ ಏನಾದರೂ ಕೊಟ್ಟರೆ ಇವರು ಪ್ರೀತಿಸ್ತಾರೆ, ಏನಾದರೂ ಕೊಟ್ಟರೆ ಇವರನ್ನು ಪ್ರೀತಿಸ್ತಾರೆ. ಅದು ಯಥಾರ್ಥವಾದಂಥ ಪ್ರೀತಿಯಲ್ಲ. ಯಥಾರ್ಥವಾದಂಥ ಪ್ರೀತಿ ಏನು? ಹೇಗಿದ್ದರೂ ಪರವಾಗಿಲ್ಲ, ಯಥಾರ್ಥವಾಗಿ ಪ್ರೀತಿಸುವಂಥದ್ದು. ಒಟ್ಟಿನಲ್ಲಿ ಅವರನ್ನು ಕಾಪಾಡಬೇಕು, ರಕ್ಷಿಸಬೇಕು, ಇನ್ನೊಬ್ಬರನ್ನ ಕಾಪಾಡಬೇಕು, ಇನ್ನೊಬ್ಬರನ್ನ ರಕ್ಷಿಸಬೇಕು, ಸತ್ಯದ ಮಾರ್ಗದಲ್ಲಿ ನಡೆಸಬೇಕು, ಕಷ್ಟಪಡಬೇಕು. ಪ್ರಿಯರೇ, ಈ ಮನುಷ್ಯರ ಮಧ್ಯದಲ್ಲಿ, ಅದರಲ್ಲಿ ಸೇವಕರ ಮಧ್ಯದಲ್ಲಿ, ಬೋಧಕರ ಮಧ್ಯದಲ್ಲಿ ನೋಡಬೇಕಾದರೆ ಕಪಟ ಪ್ರೀತಿ, ಸರಿಯಾದ ಅಂದರೆ ಯಥಾರ್ಥವಾದಂಥ ಪ್ರೀತಿ ಇಲ್ಲ. ಯಥಾರ್ಥವಾದಂಥ ಪ್ರೀತಿ ಇಲ್ಲ. ನಿಜವಾಗ್ಲೂ ಯಥಾರ್ಥವಾದಂಥ ಪ್ರೀತಿ ಇದ್ದರೆ ಬಹು ಪಾಪಗಳನ್ನು ಮುಚ್ಚುತ್ತದೆ. ಪಾಪಗಳನ್ನು ಮುಚ್ಚುತ್ತದೆ ಅಂದರೆ ಹೊರಪಡಿಸೋದಿಲ್ಲ, ಪಾಪಗಳನ್ನು ಮುಚ್ಚುತ್ತದೆ ಅಂತೆ, ಮುಚ್ಚಿಕೊಳ್ಳುತ್ತಂತೆ. ಅಂದರೆ ಪಾಪಗಳನ್ನು ಮುಚ್ಚಿ ಅವನನ್ನು ಕಾಪಾಡೋದಕ್ಕೆ ಪ್ರಯತ್ನ ಮಾಡುತ್ತಂತೆ. ಪ್ರೀತಿ ಅವನನ್ನು ಕಾಪಾಡೋದಕ್ಕೆ ಪ್ರಯತ್ನ ಮಾಡುತ್ತಂತೆ, ಇನ್ನೊಬ್ಬರಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡಲ್ಲ, ಚಾಡಿ ಹೇಳಲ್ಲ. ಅದು ಪ್ರೀತಿ ಇದ್ದರೆ ಚಾಡಿ ಹೇಳಲ್ಲ, ದ್ವೇಷ ಪಡಲ್ಲ, ಅಸೂಯೆ ಪಡಲ್ಲ. ಯಥಾರ್ಥವಾದಂಥ ಪ್ರೀತಿ. ಕ್ರೂರರು ಇದ್ದಾರೆ ಪ್ರಿಯರೇ. ಯೇಸು ಕ್ರಿಸ್ತರ 12 ಮಂದಿ ಶಿಷ್ಯರಲ್ಲಿ ಒಬ್ಬನು ಕ್ರೂರನು. ಇವು ನೋಡಿ ಪ್ರಪಂಚದಲ್ಲಿ ಯಾವ ರೀತಿ ಇದ್ದಾರೆ, ಹೇಗೆ ಇದ್ದಾರೆ ನೋಡ್ಕೊಳ್ಳಿ ಸಾರಿ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ ಅಂದರೆ ಅವನು ಎಷ್ಟು ಪಾಪದಲ್ಲಿ ಇದ್ದರೂ ಕೂಡ, ಎಷ್ಟು ಕ್ರೂರನಾಗಿದ್ದರೂ ಕೂಡ ಅವನನ್ನು ಕಾಪಾಡಿಕೊಳ್ಳಬೇಕು ಎನ್ನುವಂಥ ಉದ್ದೇಶದಿಂದ ಅವನ ಪಾದಗಳನ್ನು ತೊಳೆದಿದ್ದಾನೆ. ಪಾದಗಳನ್ನು ತೊಳೆಯುವಾಗ ಹೃದಯ ಕರಗಿಲ್ವಾ? ಲೋಕರಕ್ಷಕನು, ಪಾಪ ವಿಮೋಚಕನು, ಮೋಕ್ಷ ಪ್ರದಾತನು, ಅನೇಕರಿಗೆ ಕಾಲುಗಳನ್ನು ಕೊಟ್ಟಾತನು, ಕಣ್ಣುಗಳನ್ನು ಕೊಟ್ಟಾತನು, ಅನೇಕ ಅದ್ಭುತಗಳನ್ನು ಮಾಡಿದಾತನು, ಮಹಾಜ್ಞಾನವನ್ನು ಸಾರಿದಾತನು, ಆ ಗುರು ಬಂದು ನಮ್ಮ ಪಾದಗಳನ್ನು ತೊಳಿತಾ ಇದ್ದಾನೆ ಅಂದಾಗ ಆ ಪಾದಗಳನ್ನು ತೊಳೆಯುವಂಥ ಆ ಸಮಯದಲ್ಲಿ ಮನಸ್ಸು, ಹೃದಯ ಕರಗಿಲ್ವಾ? ಬದಲಾಗಲಿಲ್ಲ ಪ್ರಿಯರ ದೇವರ ಮಕ್ಕಳ. ಅಂದರೆ ಕೊನೆ ತನಕ ಆ ಮನುಷ್ಯನನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಪ್ರಭು. ಕೊನೆ ತನಕ ಪ್ರೀತಿ ತೋರಿಸಿದ್ದಾನೆ. ಬದಲಾಗಬೇಕಾಗಿತ್ತು, ಆಗಲಿಲ್ಲ. ತೋರಿಸಿದ್ದಾನೆ. ಇದು ಟೋಟಲ್ ಪ್ರಪಂಚಕ್ಕೆ ಮಾದರಿಯಾಗಿರಬೇಕು. ಈಗಿನ ಕಾಲದಲ್ಲಿ ಪಾದಗಳನ್ನು ತೊಳಿಬೇಕು ಅಂತ ಹೇಳಿ ನಾವು ಪಾದಗಳನ್ನು ತೊಳಿಬೇಕಂತೇಳಿ ದೊಡ್ಡ ಕಾರ್ಯಕ್ರಮನ ಇಟ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಏನ್ರಿ. ಯಥಾರ್ಥವಾದಂಥ ಪ್ರೀತಿ ತೋರಿಸ್ಬೇಕಾಗುತ್ತೆ. ಪಾದಗಳನ್ನು ತೊಳಿತೀವ ಇನ್ನೂ ಒಳ್ಳೆಯದು. ತೊಳೆದ ಮೇಲೆ ದ್ವೇಷ ಮಾಡೋದಲ್ಲ, ಹಗೆ ಮಾಡೋದಲ್ಲ, ಮತ್ಸರ ಪಡೋದಲ್ಲ. ಯಾರ ಮೇಲೆ? ಭಕ್ತರ ಮೇಲೆ, ದೇವರ ಮಕ್ಕಳ ಮೇಲೆ, ದೇವರ ಸಭೆಯ ಮೇಲೆ ದ್ವೇಷ ಪಡುವಂಥದ್ದು, ಇಲ್ಲಾಂದರೆ ಅಸೂಯೆ ಪಡುವಂಥದ್ದು ಇರಬಾರ್ದು. ಎಷ್ಟು ಮಂದಿ ಸುಳ್ಳು ಬೋಧಕರು ಪ್ರಪಂಚ ದೇಶದಲ್ಲಿ ತುಂಬಿದ್ದಾರೆ. ಅನೇಕ ಮೋಸಗಳು ನಡೀತಾ ಇದೆ. ಅಮಾಯಕರನ್ನು ದೇವರ ಹೆಸರಿನಲ್ಲಿ ಮೋಸ ಮಾಡ್ತಾ ಇದ್ದಾರೆ. ನಿಲ್ಲಿಸ್ತಾರೆ, ಟಚ್ ಅಂದರೆ ಬೆಳೆಸ್ತಾ ಇದ್ದಾರೆ. ದೇವರಿದ್ದಾರೆ, ದೇವರ ಆತ್ಮ ಇಳಿದಿದೆ ಅಂತ ಭಯಂಕರವಾದಂಥ ಮೋಸಗಳು, ಪಾಪಗಳು ನಡೀತಾ ಇದೆ ಪ್ರಿಯರ ದೇವ್ರ ಮಕ್ಕಳಿರ. ಅನೇಕ ಸುಳ್ಳು ಬೋಧನೆಗಳು ಹರಡಿದೆ. ಸುಳ್ಳು ಬೋಧನೆಗಳು ಅಂದರೆ ಯಾರಿವರು? ಕ್ರೂರರು, ತೋಳಗಳು, ಸಭೆಯನ್ನು ಕನಿಕರಿಸದ ತೋಳಗಳು. ಸಭೆ ಅಂದರೆ ಮಕ್ಕಳು, ದೇವರ ಮಕ್ಕಳನ್ನು ಕನಿಕರಿಸಬೇಕು. ದೇವರ ಸೇವೆ ನಾವು ಮಾಡ್ತಾ ಇದ್ದೀವ? ದೇವರ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ದೇವರ ಮಕ್ಕಳನ್ನು ನಾವು ಕನಿಕರಿಸಬೇಕು. ಅವರಿಗೆ ಒಳ್ಳೆಯ ಆಹಾರವನ್ನು ಕೊಡಬೇಕು, ಆತ್ಮಿಕವಾದಂಥ ಆಹಾರ, ಆರೋಗ್ಯಕರವಾದಂಥ ಆಹಾರ. ಅವರಿಗೆ ಸೇವೆ ಮಾಡಬೇಕು ನಾವು. ಅವರಿಗೆ ಸೇವೆ ಮಾಡುವಂಥದ್ದು ಪ್ರಿಯರಾದ ದೇವರ ಮಕ್ಕಳಿರ. ಸೇವೆ ಮಾಡುವಂಥದ್ದು ಅಂದರೆ ವಾಕ್ಯ ಹೇಳೋದು ಮಾತ್ರವಲ್ಲ, ವಾಕ್ಯ ಹೇಳಬೇಕು, ಉಪಚಾರನೂ ಕೂಡ ಮಾಡಬೇಕಂತ ಹೇಳ್ತಾರೆ. ನಾವೇನು ಮಾಡ್ತೀವಿ ಅಂತ ನೋಡುವಾಗ ಉಪಚಾರವನ್ನು ಮಾಡಿಸ್ಕೊಳ್ತೀವಿ ನಾವು. ಎಲ್ಲ ಬೋಧಕರು ಏನು ಮಾಡ್ತಾರೆ ಅಂದರೆ ಉಪಚಾರವನ್ನು ಮಾಡಿಸ್ಕೊಳ್ತಾರೆ. ಉಪಚಾರವನ್ನು ಮಾಡೋರು ಯಾರು? ಸೇವೆ ಮಾಡೋರು ಯಾರು? ಸೇವೆ ಮಾಡುವಂಥ ಸೇವಕರು ಯಾರು? ಪಾದಗಳನ್ನು ತೊಳಿತಾರೆ, ಆನಂತರ ರಕ್ತವನ್ನು ಕುಡಿತಾರೆ. ಪಾದಗಳನ್ನು ತೊಳಿತಾರೆ, ರಕ್ತವನ್ನು ಕುಡಿಯೋರಿದ್ದಾರೆ. ಅದಲ್ಲ, ನಿಜವಾದ ಸೇವೆ ಮಾಡಬೇಕು. ಪ್ರೀತಿ ಇದ್ದರೆ ಅನೇಕ ಪಾಪಗಳನ್ನು ಮುಚ್ಚುತ್ತದೆ. ಅಂದರೆ ಅವರನ್ನು ಕಾಪಾಡೋದಕ್ಕೆ ಪ್ರಯತ್ನ ಮಾಡುತ್ತೆ, ಕಾಪಾಡಿಕೊಳ್ಳೋದಕ್ಕೆ. ನೋಡಿ 9ನೇ ವಚನ,
ಗುಣಗುಟ್ಟದೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ. ಗುಣಗುಟ್ಟದೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ. ಅತಿಥಿನೇ ಇಲ್ಲ, ಸತ್ಕಾರವೂ ಇಲ್ಲ. ಅಂದರೆ ಕೇವಲ ಬೋಧನೆ ಹೇಳೋದಕ್ಕೆ ಮಾತ್ರ ನಿಲ್ತಾರೆ. ಅತಿಥಿ ಮಾಡೋದೇನಿಲ್ಲ, ಸತ್ಕಾರ ಏನಿಲ್ಲ. ಅಂದರೆ ಊಟ ಕೊಡುವಂಥದ್ದು, ಉಪಚಾರ ಮಾಡುವಂಥ ಏನೂ ಇಲ್ಲ. ಅದು ಕೂಡ ಒಂದು ಪ್ಲೇಟ್ ಬಿರಿಯಾನಿ ತರಿಸಿದ ಮೇಲೆ ದೊಡ್ಡದಾಗಿ ದಂಡೋರ ಹೊಡಿತಾರೆ. ಬಿರಿಯಾನಿ ಕೊಟ್ಟಿದ್ದೀವಿ ಗೊತ್ತಾ ಅಂತ, ಒಳ್ಳೆ ಊಟ ಕೊಟ್ಟಿದ್ದೀವಿ ಗೊತ್ತಾ, ರೈಸು ಊಟ, ಕರ್ನಾಟಕದಿಂದ ರೈಸ್ ತರಿಸಿದ್ದೀವಿ, ಆಂಧ್ರ ಪ್ರದೇಶದಿಂದ ರೈಸ್ ತರಿಸಿದ್ದೀವಿ, ಒಳ್ಳೆ ಊಟ, ಉಚಿತನೂ ಅಲ್ಲ. ಅದಕ್ಕೊಂದು ಬಿಲ್ಲು, ಇದಕ್ಕೊಂದು ಬಿಲ್ಲು, ಇದಕ್ಕೊಂದು ಎಲ್ಲ ನೋಡುವಾಗ ಎಲ್ಲ ಕೂಡ ಪ್ರಿಯರ ದೇವ್ರ ಮಕ್ಕಳಿರ ವಿಚಿತ್ರವಾದಂಥದ್ದು ನಡೀತಾ ಇದೆ. ದೇವರ ಸೇವೆ ಅಂದರೆ ಏನು? ದೇವರ ಪ್ರೀತಿ ಅಂದರೆ ಏನು? ಅದಕ್ಕೆ ಯೇಸುಪ್ರಭು ಪಾದಗಳನ್ನು ತೊಳೆದು ತೋರಿಸಿದ್ದಾರೆ. ನೀವು ಕೂಡ ಹೀಗೇ ಮಾಡಬೇಕು. ಪಾದಗಳನ್ನು ತೊಳೆಯೋದು ಮಾತ್ರವಲ್ಲ, ಅವರು ಖಂಡಿತವಾಗಿ ಯಥಾರ್ಥವಾಗಿ ಪ್ರೀತಿಸಬೇಕು. ಯಥಾರ್ಥವಾಗಿ ಪ್ರೀತಿಸಬೇಕು ಅಂದರೆ ಅವರ ತಪ್ಪುಗಳನ್ನು ಎತ್ತು ತೋರಿಸುವಂಥದ್ದಲ್ಲ, ಪ್ರಜೆಗಳ ಮಧ್ಯದಲ್ಲಿ ತೋರಿಸುವಂಥದ್ದಲ್ಲ. ಯಾರನ್ನೋ ಪ್ರಜೆಗಳ ಮಧ್ಯದಲ್ಲಿ ತೋರಿಸಿ ಇವನೇನು ದೊಡ್ಡದಾಗಿ ನೋಡಿ, ಎಲ್ಲ ಯೂಟ್ಯೂಬ್ ಚಾನಲ್ಗಳು ಹೇಗಾಗಿದೆ ಅಂತ ನೋಡುವಾಗ ಯಾರೋ ಅವರು ಏನೋ ಮಾಡಿರ್ತಾರೆ, ಅವರನ್ನು ಎತ್ತಿ ತೋರಿಸ್ತಾ ಇರ್ತಾರೆ. ವಾಕ್ಯದ ಪ್ರಕಾರ ತಪ್ಪಿದ್ದಾಗ, ವಾಕ್ಯದ ಪ್ರಕಾರ ತಪ್ಪು ಮಾಡಿದಾಗ, ವಾಕ್ಯಕ್ಕೆ ವಿರುದ್ಧವಾದಂಥ ಬೋಧನೆ ಸಾರಿದಾಗ, ಅಂದರೆ ದೇವರ ಸಭೆಯನ್ನು ಹಾಳು ಮಾಡುವಂಥ ರೀತಿಯಲ್ಲಿ ಇದ್ದಾಗ ಅಂಥವರನ್ನು ಪ್ರಪಂಚಕ್ಕೆ ಪರಿಚಯ ಮಾಡಬೇಕಾಗತ್ತೆ. ಅವರ ಸಹವಾಸ ಹೋಗಬಾರ್ದು ಅಂತ ಹೇಳಬೇಕಾಗತ್ತೆ. ದೇವರ ಮಕ್ಕಳನ್ನು ಹಾಳು ಮಾಡೋದು ಈ ರೀತಿ ಇದ್ದಾರೆ, ನೀವು ಜಾಗ್ರತೆ ಪಡಿ ಅಂತೇಳಿ ತೋರಿಸ್ಬೇಕಾಗತ್ತೆ. ಆದರೆ ಪರ್ಸ್ನಲಾಗಿ ಏನೋ ತಪ್ಪು ಮಾಡಿರ್ತಾನೆ, ಆ ತಪ್ಪುಗಳನ್ನು ಈ ಹುಡುಗ ತಪ್ಪು ಮಾಡ್ದ, ಆಕೆ ತಪ್ಪು ಮಾಡ್ದೆ, ಈಗ ಅದಲ್ಲ. ಆ ತಪ್ಪುಗಳಿದ್ದಾಗ ಆ ತಪ್ಪುಗಳನ್ನು ಏನು ಮಾಡಬೇಕು? ಸರಿ ಮಾಡಬೇಕಂದ್ರೆ ಪರ್ಸ್ನಲ್ಲಾಗಿ ಹೋಗಬೇಕು, ಅವ್ನಿಗೆ ತಿಳಿಸ್ಬೇಕು. ನೋಡಪ್ಪ, ವಾಕ್ಯದ ಪ್ರಕಾರ ನೀನು ತಪ್ಪು ಮಾಡ್ತಾಯಿದ್ದೆ, ವಾಕ್ಯದ ಪ್ರಕಾರ ನೀನು ಪಾಪ ಮಾಡ್ತಾಯಿದ್ದೆ, ನಿನ್ನ ಬದುಕನ್ನು ಸರಿಪಡಿಸ್ಕೋಪ ಅಂತೇಳಿ ಆ ಮನುಷ್ಯನ ಬಳಿಯಲ್ಲಿ ಹೋಗಿ ಸರಿ ಮಾಡಬೇಕು. ಅಂಥದ್ದು ನಡೀತಾ ಇಲ್ಲ. ಅನ್ಯಾಯ ನಡೀತಾ ಇದೆ, ಮೋಸ ನಡೀತಾ ಇದೆ. ಪ್ರಿಯರೇ, 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರನ್ನು ತಪ್ಪು ಹಿಡಿಯೋದಕ್ಕೆ ಒಬ್ಬ ಅಮಾಯಕಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಅಂದರೆ ತನ್ನ ದೇಹವನ್ನು ಮಾರಿಕೊಂಡು ಏನೋ ಜೀವನ ಮಾಡ್ತಾ ಇದ್ದಾಳೆ, ವ್ಯಭಿಚಾರ. ಆಕೆಯನ್ನು ಹೇಳ್ಕೊಂಡು ಬಂದು ಪ್ರಭು ಬಳಿಯಲ್ಲಿ ಏನು ಮಾತನಾಡ್ತಾ ಇದ್ದಾರೆ ಒಂದು ಸರಿ ನೋಡಿ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ ಏನ್ರಿ? ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 4ನೇ ವಚನ. ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆಯ ವಿಷಯದಲ್ಲಿ ನೀನು ಏನು ಹೇಳುತ್ತಿ ಎಂದು ಆತನನ್ನು ಕೇಳಿದರು. ಆತನ ಮೇಲೆ ತಪ್ಪು ಹೊರಿಸೋದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕಾದುದರಿಂದ ಈತನು ಏನನ್ನುತ್ತಾನೋ ನೋಡೋಣ ಎಂದು ಹಾಗೆ ಹೇಳಿದರು. ಒಟ್ಟಲ್ಲಿ ಯೇಸು ಕ್ರಿಸ್ತರ ಬಳಿಯಲ್ಲಿ ಆಕೆಯನ್ನು ಹೇಳ್ಕೊಂಡು ಬಂದಿದ್ದಾರೆ. ಬೋಧಕನೇ, ಈಕೆ ಪಾಪ ಮಾಡುವಾಗ ನಾವು ಇಟ್ಕೊಂಡಿದ್ದೀವಿ, ನೀನೇನು ಹೇಳ್ತೀಯ? ಧರ್ಮಶಾಸ್ತ್ರದ ಪ್ರಕಾರ ಈಕೆಯನ್ನು ಕಲ್ಲೆಸೆದು ಕೊಂದಾಗಬೇಕಂತಿರುತ್ತೆ, ನೀವೇನು ಹೇಳ್ತೀರಾ? ನೋಡೋಣ, ಈ ಮನುಷ್ಯ ತಪ್ಪಿನಲ್ಲಿ ಸಿಕ್ಕಾಕೊಳ್ತಾನ, ಏನಾದರೂ ಸರಿ ಹೇಳ್ತಾನೆ, ತಪ್ಪು ಹೇಳ್ತಾನೆ? ಹಾಗೇನ್ರಿ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ವೋ ಅವನು ಆಕೆ ಮೇಲೆ ಕಲ್ಲನ್ನೆಸಲಿ ಅಂತ. ಎಷ್ಟು ಅದ್ಭುತವಾದಂಥ ತೀರ್ಪು ಮಾಡ್ತಾರೆ ಅಲ್ಲಿ, ಎಷ್ಟು ಅದ್ಭುತವಾದಂಥ ತೀರ್ಪು. ನೀವು ನೀತಿವಂತರ ಏನಪ್ಪ, ನೀವೆಲ್ಲರೂ ನೀತಿವಂತರ? ನೀತಿವಂತರಾಗಿದ್ದರೆ ನೀವು ಯಾರೂ ಪಾಪ ಮಾಡಿಲ್ಲ ಅಂದರೆ ಅಂಥವರು ಆಕೆ ಮೇಲೆ ಕಲ್ಲು ಎಸಿಬೋದು ಧರ್ಮಶಾಸ್ತ್ರದ ಪ್ರಕಾರ. ಯಾರಿದ್ದೀರಾ? ನೀನು ಕಳ್ಳ, ನೀನು ವ್ಯಭಿಚಾರಿ, ನೀನು ದೊಡ್ಡ ಮೋಸಗಾರ, ಎಲ್ಲರೂ ಅವರೇ. ಎಲ್ಲ ಟೀಮೆಲ್ಲ ಕೂಡ ಅದೇ ಟೀಮ್ ಹೇಳ್ಕೊಂಡು ಬಂದಿದೆ. ಇವಾಗ ಕಂಪ್ಲೇಂಟ್ ಕೊಡುವಂಥವ್ರು ಇವರು ಕೂಡ ಏನಪ್ಪ ಅಂದ್ರೆ ದೊಡ್ಡ ಪಾಪಾತ್ಮರು ಇರ್ತಾರೆ. ಈಗಿನ ಕಾಲದಲ್ಲಿ ಕೂಡ ಪಾಪಾತ್ಮರು, ಸುಳ್ಳುಗಾರರು, ಒಂದು ರೀತಿಯಲ್ಲಿ ವ್ಯಭಿಚಾರಿಗಳು. ಹೊರಗಡೆ ಆದರೂ ವ್ಯಭಿಚಾರ, ಇಲ್ಲ ಹೃದಯದಲ್ಲಾದರೂ ವ್ಯಭಿಚಾರ ನಡೀತಾ ಇರುತ್ತೆ. ಕಳ್ಳತನ, ಮೋಸ, ಅನ್ಯಾಯ ಎಲ್ಲ ನಡೀತಾ ಇರುತ್ತೆ. ಇವರು ಬಂದು ಇನ್ನೊಬ್ಬರ ತಪ್ಪುಗಳನ್ನು ತೋರಿಸ್ತಾ ಇರ್ತಾರೆ. ಅಂದರೆ ಅವರ ಕಣ್ಣಿನಲ್ಲಿ ಏನಿಟ್ಕೊಂಡಿದ್ದಾರೆ? ತೊಲೆ ಇಟ್ಕೊಂಡಿದ್ದಾರೆ. ಅವರ ಕಣ್ಣಿನಲ್ಲಿ ದೊಡ್ಡದೊಂದು ತೊಲೆ ಇಟ್ಕೊಂಡಿದ್ದಾರೆ. ಧೂಳು ನೋಡಿ, ಚಿಕ್ಕದು ರವೆ ಇರುತ್ತಲ್ಲ, ಅಂದರೆ ಚಿಕ್ಕ ಪಾಪ ಇರುತ್ತೆ ನೋಡಿ, ಚಿಕ್ಕ ಪಾಪ ಎಲ್ಲೋ ಮಾಡಿರ್ತಾರೆ, ತಪ್ಪು ಮಾಡಿರ್ತಾರೆ ನೋಡಿ, ಅದನ್ನು ತೋರಿಸ್ತಾ ಇರ್ತಾರೆ, ಎತ್ತಿ ತೋರಿಸ್ತಾ ಇರ್ತಾರೆ. ನೀನು ದೊಡ್ಡ ಪಾಪಿ, ನೀನು ಪಾಪ ಮಾಡಿದ್ದೆ, ನೀನು ದೊಡ್ಡ ಪಾಪ ಮಾಡಿದೆ ಅಂತ. ಅಂದರೆ ಯಾರು ತೋರಿಸ್ತಾರೆ ಅಂತ ನೋಡುವಾಗ ದೊಡ್ಡ ತೊಲೆಯನ್ನು, ಅಂದರೆ ಈ ಮನೇಲಿ ದೊಡ್ಡ ಚಾವಣಿ ಹಾಕಿರ್ತಾರೆ ನೋಡಿ, ನಿನ್ನ ಕಣ್ಣಲ್ಲಿ ರವೆ ಇದೆ,
ಅಂದರೆ ಇವನೇ ದೊಡ್ಡ ಪಾಪಾತ್ಮನು. ಈ ಪಾಪಾತ್ಮನು ಬಂದು ಇನ್ನೊಬ್ಬ ಪಾಪಿಗೆ ಹೇಳ್ತಾನಂತೆ. ಅದೇ ಈ ಟೋಟಲ್ ಪ್ರಪಂಚದಲ್ಲಿ ನಡೆಯುವಂಥದ್ದು ಅದೇ. ಎಲ್ಲರೂ ಕೂಡ ಹೇಗಿದ್ದಾರೆ ಅಂತ ನೋಡುವಾಗ ಇವನು ನೀತಿವಂತನಂತ ತೋರಿಸ್ಕೊಳ್ತಾನೆ, ಅವನು ದೊಡ್ಡ ಭಕ್ತನಂತ ತೋರಿಸ್ಕೊಳ್ತಾನೆ, ಅವನು ದೊಡ್ಡ ಭಕ್ತನಂತ ತೋರಿಸ್ಕೊಳ್ತಾನೆ. ಮಾಡೋದೆಲ್ಲ ಕೂಡ ತಪ್ಪುಗಳೇ, ಸ್ವಾರ್ಥ, ಕಪಟ ಪ್ರೀತಿ, ಸರಿ ಇಲ್ಲ ರೀ. ಪ್ರಪಂಚ ಹಾಳಾಗಿದೆ. ಇಂಥ ಪ್ರಪಂಚವನ್ನು, ಇಂಥ ಸಮಾಜವನ್ನು ಕಾಪಾಡಬೇಕಾದ್ರೆ ಯಾರು ಬರಬೇಕು? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರ ಗುಣ ಉಳ್ಳವರು ಬರಬೇಕು. ಯೇಸು ಕ್ರಿಸ್ತರ ಗುಣ ಉಳ್ಳವರು ಬೇಕು ಈ ಸಮಾಜಕ್ಕೆ. ಯೇಸು ಕ್ರಿಸ್ತರ ಹಾಗೆ ಕಾಪಾಡೋರು ಬೇಕು. ಯೇಸು ಕ್ರಿಸ್ತರ ಹಾಗೆ ಪ್ರೀತಿ ತೋರಿಸೋರು ಬೇಕು. ಯೇಸು ಕ್ರಿಸ್ತರ ಹಾಗೆ ಪ್ರೀತಿ ತೋರಿಸುವಂಥ ಕ್ರೈಸ್ತರೇ ಅನೇಕ ತಪ್ಪುಗಳು ಮಾಡುವಾಗ, ಅನೇಕ ಅನ್ಯಾಯ ಮಾಡುವಾಗ, ದೋಚಿಕೊಳ್ಳುವಾಗ, ಮೋಸ ಮಾಡುವಾಗ ಇನ್ಯಾರು ಈ ಸಮಾಜವನ್ನು ಕಾಪಾಡ್ತಾರೆ? ಇನ್ಯಾರು ಸಮಾಜವನ್ನು ಕಾಪಾಡ್ತಾರೆ? ಎಣ್ಣೆ ಬಾಟಲ್ ಇಟ್ಕೊಂಡು ದೇವರ ಒಂದು ಪ್ರಾರ್ಥನೆ ಮಾಡಿದ್ದು ಅಂತೇಳಿ ಎಣ್ಣೆ ಬಾಟಲ್ಗಳನ್ನು ಮಾರಾಟ ಮಾಡ್ತಾರೆ, ಖರ್ಚಿಪ್ಪುಗಳನ್ನು ಮಾರಾಟ ಮಾಡ್ತಾರೆ, ಉಪ್ಪು ಪಾಕೆಟ್ಗಳನ್ನು ಮಾರಾಟ ಮಾಡ್ತಾರೆ. ನಿಮ್ಮ ಬಳಿಯಲ್ಲಿ ಬರಬೇಕಂದ್ರೆ ಹಣ ಕೊಡಬೇಕಂತ ಕೇಳ್ಕೊಳ್ತಾರೆ. ಹೊರಗಡೆ ಬಂದ ಮೇಲೆ ಸುವಾರ್ತೆ ಹೇಳುವಾಗ ಮಾತ್ರ ನಾವು ಪ್ರೀತಿಸಬೇಕಂತ ದೊಡ್ಡದಾಗಿ ಹೇಳ್ಕೊಳ್ತಾರೆ. ಮಾಡೋದೆಲ್ಲ ಕೂಡ ತಪ್ಪುಗಳು, ಮಾಡೋದೆಲ್ಲ ಕೂಡ ಅನ್ಯಾಯಗಳು, ದರೋಡೆಗಳು, ಮೋಸಗಳು. ಸಮಾಜ ಉದ್ಧಾರ ಆಗುತ್ತಾ? ಸಮಾಜ ಉದ್ಧಾರ ಮಾಡ್ತಾರಾ? ಯೇಸು ಕ್ರಿಸ್ತರು ನೋಡಬೇಕು. ಇಸ್ಕರಿಯೋತ ಯೂದನು ಹಿಡಿದು ಕೊಡ್ತಾನಂತ ಗೊತ್ತಿದ್ದರೂ ಕೂಡ ಆತನ ಪಾದಗಳನ್ನು ತೊಡೆದಿದ್ದಾನೆಂದರೆ ಆ ಪ್ರೀತಿ ಇದೆ ನೋಡ್ರಿ, ನಿಜವಾದ ಅದ್ಭುತವಾದಂಥ ಪ್ರೀತಿ ಪ್ರಿಯರೇ. ಅದ್ಭುತವಾದಂಥ ಪ್ರೀತಿ, ಶ್ರೇಷ್ಠವಾದಂಥ ಪ್ರೀತಿ, ಕಪಟವಿಲ್ಲದಂಥ ಪ್ರೀತಿ, ಆರೋಗ್ಯಕರವಾದಂಥ ಪ್ರೀತಿ, ಕಾಪಾಡುವಂಥ ಪ್ರೀತಿ, ಅದು ಯೇಸು ಕ್ರಿಸ್ತರಲ್ಲಿರುವಂಥ ಪ್ರೀತಿ ಪ್ರತಿ ಕ್ರೈಸ್ತರಲ್ಲಿರಬೇಕು. ಪ್ರೀತಿ ಇದೆ ಅಂತೀವಿ, ಆದರೆ ಲೋಕದಲ್ಲಿ ನೋಡುವಾಗ, ತೋರಿಸುವಾಗ ಕಪಟ ಪ್ರೀತಿ ತೋರಿಸ್ತಾ ಇರ್ತೀವಿ. ಒಬ್ಬರಂದರೆ ಒಬ್ಬರಿಗೆ ಹಾಗಲ್ಲ, ಒಬ್ಬರ ಮೇಲೆ ಒಬ್ಬರು ಚಾಡಿಗಳು, ಇಲ್ಲಾಂದರೆ ಇನ್ನೊಂದು ರೀತಿಯಲ್ಲಿ ಮೋಸಗಳು, ಇನ್ನೊಂದು ರೀತಿಯಲ್ಲಿ ಅನ್ಯಾಯಗಳು. ಹಾಗೆ ಇದ್ದರೆ ಸಹೋದರರನ್ನು ನಾವು ಯಾರು ಕೂಡ ಪರಲೋಕಕ್ಕೆ ಹೋಗಲ್ಲ. ನಾವು ಎಲ್ಲರನ್ನ ಪ್ರೀತಿಸಬೇಕು ಅಂತ ಹೇಳ್ತಾರೆ. ಕಪಟ ಪ್ರೀತಿ ಅಲ್ಲ, ನಿಸ್ವಾರ್ಥವಾದಂಥ ಪ್ರೀತಿ. ಹೊಟ್ಟೆ ಕಿಚ್ಚು ಪಡುವಂಥದ್ದೂ ಅಲ್ಲ, ಅಸೂಯೆ ಪಡುವಂಥದ್ದೂ ಅಲ್ಲ. ಪ್ರತಿ ಕ್ರೈಸ್ತರು ಯೇಸು ಕ್ರಿಸ್ತರು ತೋರಿಸಿರುವಂಥ ಪ್ರೀತಿಯನ್ನು ಈ ಸಮಾಜಕ್ಕೆ ಪರಿಚಯ ಮಾಡಬೇಕು ಅಂತ ಹೇಳ್ತಾರೆ. ಪರಿಚಯ ಮಾಡಬೇಕು ಅಂತೇಳಿ ಹಾಗೆ ಪರಿಚಯ ಮಾಡೋರು ಪ್ರಿಯರ ದೇವ್ರ ಮಕ್ಕಳು ದೃಢವಾಗಿ ನಿಲ್ತಾರೆ, ಅನೇಕರನ್ನು ಕಾಪಾಡ್ತಾರೆ, ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಾರೆ. ಮೋಸ ಮಾಡಲ್ಲ, ಅನ್ಯಾಯ ಮಾಡಲ್ಲ, ದೋಚಿಕೊಳ್ಳಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 35ನೇ ವಚನವನ್ನು, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಅಂದರೆ ನಿಜವಾದ ಪ್ರೀತಿ ಇದ್ದರೆ, ಆ ಪ್ರೀತಿಯಲ್ಲಿರುವಂಥ ಗುಣಗಳು ನಮ್ಮಲ್ಲಿದ್ದರೆ ಇನ್ನೊಬ್ಬರನ್ನ ಕಾಪಾಡುತ್ತೇವೆ, ಇನ್ನೊಬ್ಬರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸುತ್ತೇವೆ, ಒಳ್ಳೆಯದನ್ನು ಮಾಡುತ್ತೇವೆ. ಒಂದು ವೇಳೆ ಕಷ್ಟ ಬಂದರೆ, ಸಂಕಟ ಬಂದರೆ, ಇಲ್ಲಾಂದರೆ ಏನಾದರೂ ಶೋಧನೆಗಳು ಬಂದರೆ, ಏನೇ ಬಂದರೂ ಕೂಡ ಅವೆಲ್ಲ ಕೂಡ ಸಹಿಸ್ಕೊಳ್ತಾರೆ. ಪ್ರಿಯರಾದ ದೇವ್ರ ಮಕ್ಕಳಿರ ಆ ಮಾತನ್ನು ಇಲ್ಲಿ ಬರೆದಿದ್ದಾರೆ ನೋಡಿ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ. ಯಾವುದು ನಮ್ಮನ್ನು ಕ್ರಿಸ್ತನಿಂದ ಅಗಲಿಸುತ್ತೆ, ದೂರ ಮಾಡುತ್ತೆ? ಯಾವುದದು ದೂರ ಮಾಡುವಂಥದ್ದು ಯಾವುದು? ಕಷ್ಟ ದೂರ ಮಾಡುತ್ತಾ ನಮ್ಮನ್ನು? ಅಂದರೆ ಯೇಸು ಕ್ರಿಸ್ತರ ಪ್ರೀತಿಯಿಂದ ಕಷ್ಟ ಬಂದು ದೂರ ಮಾಡುತ್ತಾ? ಇಲ್ಲ. ಒಂದು ವೇಳೆ ಕಷ್ಟ ಬಂದರೆ ಆ ಕಷ್ಟವನ್ನು ನಿಜವಾದ ಕ್ರೈಸ್ತನು ಅನುಭವಿಸ್ತಾನೆ. ಆದರೂ ಪರವಾಗಿಲ್ಲ, ದೇವ್ರ ಸ್ತೋತ್ರವಾಗಲಿ ಅಂತಾನೆ. ಇನ್ನೊಬ್ಬನಿಗೆ ಕೇಡು ಮಾಡೋದಿಲ್ಲ, ಇನ್ನೊಬ್ಬನಿಗೆ ಅನ್ಯಾಯ ಮಾಡೋದಿಲ್ಲ, ಇನ್ನೊಬ್ಬನಿಗೆ ಮೋಸ ಮಾಡೋದಿಲ್ಲ, ಇನ್ನೊಬ್ಬರನ್ನ ದೋಚಿಕೊಳ್ಳೋದಿಲ್ಲ, ಮೋಸ ಮಾಡೋದಿಲ್ಲ. ಶೋಧನೆ ಬಂದಿದೆಯಾ? ದೇವರಿಗೆ ಸ್ತೋತ್ರವಾಗಲಿ. ಕಷ್ಟ ಬಂದಿದೆಯಾ? ದೇವರಿಗೆ ಸ್ತೋತ್ರವಾಗಲಿ. ಹಿಂಸೆ ಬಂದಿದೆಯಾ? ದೇವರಿಗೆ ಸ್ತೋತ್ರವಾಗಲಿ. ಗಂಡಾಂತರ ಬಂದಿದೆಯಾ? ದೇವರಿಗೆ ಸ್ತೋತ್ರವಾಗಲಿ. ಭೂಕಂಪಗಳು ಬಂದರೆ ದೇವರಿಗೆ ಸ್ತೋತ್ರ. ಏನಾದರೂ ಪರವಾಗಿಲ್ಲ, ನಾನು ಕ್ರಿಸ್ತನಿಗೋಸ್ಕರ ಜೀವಿಸ್ತೀನಿ ಅಂತ ಹೇಳಿ ನಿಜವಾದ ಭಕ್ತನು, ನಿಜವಾದ ಕ್ರೈಸ್ತನು ಈ ಲೋಕದಲ್ಲಿ ನಡ್ಕೊಳ್ತಾನೆ. ಹೆಸರಿಗೋಸ್ಕರ ತವಕಪಡಲ್ಲ, ಉದ್ಯೋಗದಗೋಸ್ಕರ ತವಕಪಡಲ್ಲ, ಈ ಲೋಕದಲ್ಲಿ ಅಧಿಕಾರದಗೋಸ್ಕರ ತವಕಪಡಲ್ಲ. ಅಧಿಕಾರದಗೋಸ್ಕರ ತವಕಪಡೋನು ನಿಜವಾದ ಕ್ರೈಸ್ತನಲ್ಲ.
ಅಧಿಕಾರದಗೋಸ್ಕರ, ಹೆಸರಿಗೋಸ್ಕರ ಈ ಲೋಕದಲ್ಲಿ ಪ್ರಯಾಸ ಪಡೋನು ಕ್ರೈಸ್ತನಲ್ಲ. ಹೆಸರಿಗೋಸ್ಕರ ಯಾಕೆ? ಅವ್ರು ಯಾರು ನೋಡ್ಬೇಕಂತನ? ಯಾರು ನೋಡಬೇಕಂತ ನೀವು ಸೇವೆ ಮಾಡ್ತೀರಾ? ದೇವ್ರು ನೋಡ್ಬೇಕಂತ ಅಲ್ವಾ? ಇವ್ರು ನೋಡ್ಬೇಕಂತೇಳಿ, ಅವ್ರು ಮೆಚ್ಚಬೇಕಂತೇಳಿ ಅವ್ರನ್ನ ಮೆಚ್ಚಿಸೋದಕ್ಕೆ ಏನು ಮಾಡ್ತಾರಂತ ನೋಡುವಾಗ ಸೇವೆ ಮಾಡ್ತಾ ಇರ್ತಾರೆ, ಅನ್ನದಾನ ಮಾಡ್ತಾ ಇರ್ತಾರೆ, ಪಾಕೆಟ್ಗಳನ್ನು ಹಂಚ್ತಾ ಇರ್ತಾರೆ. ಯಾರೋ ಮೆಚ್ಚಬೇಕು. ಯಾರು ಮೆಚ್ಚಬೇಕು? ದೇವ್ರು ಮೆಚ್ಚೋದು ಬೇಡವಾ? ದೇವರು ಮೆಚ್ಚೋದು ಬೇಡವಾ? ದೇವರು ಸಂತೋಷ ಪಡೋದು ಬೇಡವಾ? ದೇವರು ಸಂತೋಷ ಪಡಬೇಕಾದ್ರೆ ಯಥಾರ್ಥವಾದಂಥ ಪ್ರೀತಿ ಇರಬೇಕಯ್ಯ. ಯಥಾರ್ಥವಾದಂಥ ಪ್ರೀತಿ ಇರಬೇಕಯ್ಯ. ನಿನಗೆ ಮಾರ್ಗ ತೋರಿಸಿದವರು, ನಿನಗೆ ಒಂದು ಮಾರ್ಗವನ್ನು ತೋರಿಸಿದವರು ಎಲ್ಲಿದ್ದಾರೆ? ಎಲ್ಲಿ ಇಟ್ಟಿದ್ದೀರಾ? ನಿಮ್ಮ ಹೃದಯದಲ್ಲಿ ಏನಿದೆ? ಬಿಟ್ಬಿಡ್ತೀರಾ? ದಾರಿಗೆ ಬಿಟ್ಬಿಡ್ತೀರಾ? ರಸ್ತೆಯಲ್ಲಿ ಬಿಟ್ಬಿಡ್ತೀರಾ? ಆ ಥರ ಇದೆ. ನೋಡುವಾಗ ದೊಡ್ಡ ಪ್ರೀತಿ ಅಂತ ತೋರಿಸ್ಕೊಳ್ತಾರೆ. ಏನಿಲ್ಲ, ಕಪಟ ಪ್ರೀತಿ ಇದೆ. ಕಪಟ ಪ್ರೀತಿ, ವೇಷಧಾರಣೆ, ಮೋಸ ನಡೀತಾ ಇದೆ. ಜಾಗ್ರತೆ ಪಡಬೇಕು ಈ ದಿನಗಳಲ್ಲಿ. ಪ್ರತಿಯೊಬ್ಬರು ಯೇಸು ಕ್ರಿಸ್ತ ನಂಬಿಕೊಂಡು ಭಕ್ತಿಯಿಂದ ನಡ್ಕೊಳ್ಳಿ. ಯಾರನ್ನು ನಂಬಿಕೊಂಡು ಕುಳಿತುಕೊಳ್ಬೇಡಿ. ಯಾರೋ ನಮಗೆ ಒಳ್ಳೆಯದನ್ನು ಮಾಡ್ತಾರೆ, ಯಾರೋ ನಮಗೆ ಎಲ್ಲಿಗೋ ತಗೊಂಡೋಗ್ತಾರೆ, ಎಲ್ಲಿಗೋ ಸೇರಿಸ್ತಾರೆ. ಯಾರೂ ಸೇರಿಸಲ್ಲ. ಒಂದು ವೇಳೆ ಉನ್ನತವಾಗಿ ಸೇರಿಸ್ಬೇಕು, ಉನ್ನತವಾಗಿ ತೋರಿಸ್ಬೇಕಂದ್ರೆ ತಂದೆಯಾದ ಸರ್ವೇಶ್ವರನು ಯೇಸು ಕ್ರಿಸ್ತರು ನಿನ್ನನ್ನು ಉನ್ನತವಾಗಿ ತೋರಿಸ್ಬೇಕಂದ್ರು, ಉನ್ನತವಾಗಿ ಪರಿಚಯ ಮಾಡಬೇಕಂದ್ರು ಅವ್ರ ಮೂಲಕ ಆಗುತ್ತೆ ವಿನಃ ಮನುಷ್ಯರ ಮೂಲಕ ಏನೂ ಆಗಲ್ಲ ರೀ. ಮನುಷ್ಯನು ಸ್ವಾರ್ಥ ಚಿಂತಕನು, ಹಣದಾಸಿ ಉಳ್ಳವನು, ಬಡಾಯಿ ಕೊಚ್ಚಿಕೊಳ್ಳುವವನು, ದ್ರೋಹಿ, ಸೊಕ್ಕಿನವನು, ಅಹಂಕಾರಿ ಮನುಷ್ಯನು ಅಹಂಕಾರಿ, ಮನುಷ್ಯನು ಗರ್ವಿಷ್ಠನು. ಆದ್ದರಿಂದ ಇವ್ರು ಯಾರನ್ನ ನಂಬಕೋಬೇಡಿ. ದೇವ್ರನ್ನ ನಂಬಿ ಎಲ್ಲರನ್ನ ಪ್ರೀತಿಸಿ. ಪ್ರಿಯರಾದ ದೇವರ ಮಕ್ಕಳಿರ, ನೋಡಿ ಈ ಮಾತಲ್ಲಿ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟ ಅಗಲಿಸುತ್ತಾ, ಸಂಕಟ ಅಗಲಿಸುತ್ತಾ, ಹಿಂಸೆಯು ನಮ್ಮನ್ನು ಅಗಲಿಸುತ್ತಾ, ಇಲ್ಲಾಂದರೆ ಅನ್ನ ಇಲ್ಲ ಇರುವಂಥದ್ದು ಅಗಲಿಸುತ್ತಾ, ನಮ್ಮನ್ನು ವಸ್ತ್ರ ಇಲ್ಲದಿರುವಂಥದ್ದು ಅಗಲಿಸುತ್ತಾ? ಇಲ್ಲ. ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕೊಯ್ಯುವ ಗುರಿಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಅಪೊಸ್ತಲನಾಗಿರುವಂಥ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಮಾತನ್ನು ಬಳಸಿದ್ದಾರೆ. ಅಂದರೆ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಯಾರು ಕೂಡ ಅಗಲಿಸೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಆ ಪ್ರೀತಿಯಲ್ಲಿ ಏನಿದೆ? ಕಾಪಾಡುವಂಥದ್ದು, ಆ ಪ್ರೀತಿಯಲ್ಲಿ ಕರುಣಿಸುವಂಥದ್ದು, ಇನ್ನೊಬ್ಬರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸುವಂಥದ್ದು. ಅದು ಪ್ರತಿಯೊಬ್ಬರೂ ಕೂಡ ಕಲಿಬೇಕಾ? ಪ್ರತಿ ಕ್ರೈಸ್ತರು ಕಲಿಬೇಕಾ? ಪ್ರತಿ ಕ್ರೈಸ್ತರು ಪಾಲಿಸಬೇಕಾ? ಪ್ರತಿ ಕ್ರೈಸ್ತರು ಪಾಲಿಸ್ಬೇಕಿದನ್ನು. ಕ್ರಿಸ್ತನ ಪ್ರೀತಿಯನ್ನು ಹೃದಯದಲ್ಲಿ ತುಂಬಿಸ್ಕೊಳ್ಬೇಕು. ಆ ಪ್ರೀತಿಯನ್ನು ಪರಿಚಯ ಮಾಡಬೇಕು. ಆ ಪ್ರೀತಿಯನ್ನು ಪರಿಚಯ ಮಾಡಿದರೆ ದ್ವೇಷ ಎನ್ನುವಂಥದ್ದು, ಹಗೆ ಎನ್ನುವಂಥದ್ದು, ಹೊಟ್ಟೆ ಕಿಚ್ಚು ಎನ್ನುವಂಥದ್ದು ಇವೆಲ್ಲ ಕೂಡ ಇರೋದಿಲ್ಲ. ಇವು ತುಂಬಿಕೊಂಡಿದೆ ಹೃದಯದಲ್ಲಿ ಅಂದರೆ ನೀನು ಕ್ರಿಸ್ತನಿಗೆ ವಿರೋಧಿಯಾಗಿದ್ದೀಯ ಅಂತ ಅರ್ಥ. ಕ್ರಿಸ್ತನಿಗೆ ವಿರೋಧಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ಕೊನೆಯ ದಿನಗಳಲ್ಲಿದ್ದೀವಿ. ನಿಮ್ಮ ಭಕ್ತಿ ಜಾಗೃತಿ ಇರಲಿ, ನಿಮ್ಮ ನಂಬಿಕೆ ಜಾಗೃತಿ ಇರಲಿ. ಎಲ್ಲರನ್ನೂ ಪ್ರೀತಿಸಿ, ಯಾರನ್ನು ನಂಬಿಕೊಂಡು ಕುಳಿತುಕೊಳ್ಬೇಡಿ. ಎಲ್ಲರನ್ನೂ ಪ್ರೀತಿಸಿ. ನಿಮ್ಮಿಂದ ಏನಾಗುತ್ತೋ ಅದನ್ನು ಮಾಡಿ. ದೇವರ ಸುವಾರ್ತೆ ಮಾಡಿ, ಯಥಾರ್ಥವಾಗಿ ದೇವರ ಸುವಾರ್ತೆಯನ್ನು ಮಾಡಿ. ದೇವರ ಪ್ರೀತಿಯನ್ನು ಯಥಾರ್ಥವಾಗಿ ಸಾರಿ. ಯಾರೋ ನಮ್ಮನ್ನು ನಡೆಸ್ತಾರೆ, ಯಾರೋ ನಮ್ಮನ್ನು ಮೆಚ್ಚುತ್ತಾರೆ, ಯಾರೋ ನಮ್ಮನ್ನು ಮೆಚ್ಚಿಸಬೇಕು, ಇಲ್ಲ ಯಾರನ್ನೋ ನಾವು ಮೆಚ್ಚಿಸ್ಬೇಕಂದ್ರೆ ನೀನು ಮೋಸ ಹೋಗ್ತಾ ಇದೆಯಾ ಸಹೋದರ, ಸಹೋದರಿ. ಅವ್ರನ್ನ ಪ್ರೀತಿಸು, ದೊಡ್ಡವ್ರನ್ನ ಪ್ರೀತಿಸು, ಗೌರವಿಸು. ಅವರಿಂದ ನಿನಗೆ ಪರಲೋಕ ಇಲ್ಲ. ಯಾರಿಂದ ನಿನಗೆ ಪರಲೋಕ ಇಲ್ಲ? ದೇವರ ಮೂಲಕ ನಿನಗೆ ಪರಲೋಕ ಇದೆ. ದೇವರ ಮೂಲಕ ನಿನಗೆ ಸ್ವರ್ಗ ಇದೆ. ಆ ಸ್ವರ್ಗವನ್ನು ಪಡ್ಕೊಳ್ಬೇಕಾದರೆ ಯೇಸು ಕ್ರಿಸ್ತರ ಮಾರ್ಗ, ಈ ಮಾರ್ಗದಲ್ಲಿ ಯಥಾರ್ಥವಾಗಿ ನಡಿಬೇಕು. ಯಥಾರ್ಥವಾಗಿ ಪ್ರೀತಿಯನ್ನು ತೋರಿಸ್ಬೇಕು. ಕಪಟ ಪ್ರೀತಿ ಇದೆಯಾ? ವೇಷಧಾರಣೆ ಇದೆಯಾ? ಹೊಟ್ಟೆ ಕಿಚ್ಚು ಇದೆಯಾ? ಹಾಗಿದ್ದರೆ ಬೆಂಕಿಯ ಕೊಂಡಕ್ಕೆ ಹೋಗೋದಕ್ಕೆ ನೀನು ರೆಡಿಯಾಗಿದ್ದಿ ಎನ್ನುವಂಥದ್ದು ಮಾತ್ರ ನೀನು ಮರಿಬಾರ್ದು. ಯೇಸು ಕ್ರಿಸ್ತರು ಇಸ್ಕರಿಯೋತ ಯೂದನನ್ನು ಪ್ರೀತಿಸಿದರೆ ಯಾಕೆಂದರೆ ಬದಲಾಗಬೇಕು. ಆನಂತರ ಪ್ರಪಂಚ ಕಲಿಬೇಕು ಅಂತ ಪ್ರಪಂಚಕ್ಕೆ ಮಾದರಿಯಾಗಿ ತೋರಿಸಿದ್ದಾನೆ. ಮಾದರಿಯಾಗಿ ನಾನು ಯಾವ ರೀತಿ ನಡ್ಕೊಂಡಿದ್ದೀನೋ, ಯಾವ ರೀತಿ ಪ್ರೀತಿಸಿದ್ದೀನೋ, ಯಾವ ರೀತಿ ಶತ್ರುಗಳನ್ನು ಪ್ರೀತಿಸಿದ್ದೀನೋ ಅದೇ ಪ್ರಕಾರ ಪ್ರತಿಯೊಬ್ಬರು ಕೂಡ ನಡ್ಕೊಳ್ಬೇಕು ಅಂತೇಳಿ ಮಾದರಿ ತೋರಿಸಿ
ಯೇಸುಪ್ರಭು ಹೋಗಿದ್ದಾರೆ. ಅದೇ ಪ್ರಕಾರ ಪ್ರತಿ ಕ್ರೈಸ್ತರು ಈ ಸಮಾಜಕ್ಕೆ ಮಾದರಿ ತೋರಿಸಿ ಹೋಗಬೇಕಾಗತ್ತೆ. ಜಾಗ್ರತೆ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು. ನಿಮ್ಮ ಪ್ರಿಯ ಕುಮಾರನು 1ನೇ ಶತಮಾನದಲ್ಲಿ ನಿಮ್ಮ ಪ್ರೀತಿಯನ್ನು, ಜ್ಞಾನವನ್ನು ತೋರಿಸಿದ್ದಾರೆ. ತಂದೆಯ ದೇವರೇ, ಇಸ್ಕರಿಯೋತ ಯೂದನು ಹಿಡಿದುಕೊಡ್ತಾನೆ ಎನ್ನುವಂಥ ವಿಷಯ ಗೊತ್ತಿದ್ದರೂ ಆ ಮನುಷ್ಯನನ್ನು ಪ್ರೀತಿಸಿದ್ದಾನೆ. ಆ ಮನುಷ್ಯನ ಪಾದಗಳನ್ನು ಕೂಡ ತೊಳೆದಿದ್ದಾನೆ. ತಂದೆ, ಅದರ ಹಿಂದೆ ಪ್ರೀತಿ. ಈ ಪ್ರೀತಿ ಎಲ್ಲರನ್ನು ಕಾಪಾಡಬೇಕು, ರಕ್ಷಿಸಬೇಕು, ರಕ್ಷಣೆ ಮಾರ್ಗದಲ್ಲಿ ಪರಲೋಕಕ್ಕೆ ನಡೆಸಬೇಕು ಎನ್ನುವಂಥದ್ದು. ಪ್ರತಿಯೊಬ್ಬರು ತಂದೆಯ ದೇವರೇ, ನಿಮ್ಮ ಮಾತುಗಳನ್ನು ಕೇಳಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಭಯ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.